ಆನಂದ ಓಂಕಾರ ಆತ್ಮಾನಂದ ಸಾಕಾರ. ನಮಸ್ಕಾರ ವೀಕ್ಷಕರೇ, ಶುಭೋದಯ. ತಮ್ಮೆಲ್ಲರಿಗೂ ಓಂಕಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಅತಿ ಆತ್ಮೀಯ ಸ್ವಾಗತ, ಸುಸ್ವಾಗತ. ಎಲ್ಲರೂ ಅಷ್ಟೇ ಸಂತೋಷ ಕೈಗೆ ಎಟುಕದಂತಹ ನಕ್ಷತ್ರ ಅಂತ ಭಾವಿಸ್ತಾರೆ. ಆದ್ರೆ ನಿಜವಾದ ಸುಖಿ ಯಾರು ಗೊತ್ತಾ? ಬೇರೆಯವರಿಗೆ ಕೊಟ್ಟು ತಿಂತಾರಲ್ಲ, ಅವರೇ ನಿಜವಾದ ಸುಖಿಗಳು. ನೀವು ಕೂಡ ಸುಖಿಗಳಾಗ್ಬೇಕಂದ್ರೆ ಬೇರೆಯವರಿಗೆ ಹಂಚೋದನ್ನ ಕಲ್ತ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಗುರುಜಿಯವರನ್ನ ಇಂದಿನಂತೆ ಪ್ರೀತಿಯಿಂದ ಸ್ವಾಗತಿಸ್ಬಿಡೋಣ ಕಾರ್ಯಕ್ರಮಕ್ಕೆ. ಶ್ರೀಯುತರು ಖ್ಯಾತ ಜ್ಯೋತಿಷ್ಯರು, ಸಂಖ್ಯಾಶಾಸ್ತ್ರಜ್ಞರು, ಸದಾದೇವಿಯ ಉಪಾಸಕರು ಹಾಗೂ ವೈಬ್ರೇಷನ್ ಗುರುಗಳು ಶ್ರೀ ಶ್ರೀ ರವಿಶಂಕರ್ ಗುರೂಜಿಯವರು. ಗುರುಜಿ ನಮಸ್ಕಾರ. ಓಂಕಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮ್ಗೆ. ನಮಸ್ತೆ ಶಂಕರ. ಗುರುಜಿ, ಇವತ್ತು ಸೋಮವಾರ, ಏನೆಲ್ಲ ವಿಶೇಷ ಕಾದಿದೆ ಇವತ್ತು ನಮ್ಗಾಗಿ? ಖಂಡಿತ ತುಂಬ ವಿಶೇಷವಾಗಿ ಇವತ್ತು ರಂಜಾನ್ ಹಬ್ಬ. ಈದ್ ಎ ರಂಜಾನ್, ಕುತುಬ್ ಎ ರಂಜಾನ್, ಈದ್ ಉಲ್ ಫಿತರ್, ಈ ಥರ ಎಲ್ಲ ಹೇಳ್ಕೊಂಡು ನಮ್ಮ ಮಹಮ್ಮದೀಯ ಬಂಧುಗಳು, ಅಣ್ಣ ತಮ್ಮಂದರು ಮಾಡ್ಕೊಳ್ತಕ್ಕಂಥ ಒಂದು ವಿಶೇಷವಾದಂಥ ಹಬ್ಬ. ನಾವು ಭಗವಂತನನ್ನ ಶಿಲಾರೂಪದಲ್ಲಿಟ್ಟು ಪೂಜೆ ಮಾಡ್ಕೊಳ್ತಕ್ಕಂಥದ್ದು. ಅವನಿಗೊಂದು ಆಕಾರ ಕೊಟ್ಟು, ಅಂದ ಕೊಟ್ಟು, ಚಂದ ಕೊಟ್ಟು, ಅವನಲ್ಲಿ ಶಕ್ತಿ ತುಂಬಿಸಿ ಅವನ ಹತ್ರ ನಮ್ಮ ಕೋರಿಕೆಗಳನ್ನು ಕೇಳ್ಕೊತೇವೆ. ಅವರು ಶಿಲಾರೂಪೆಯನ್ನು ಪೂಜೆ ಮಾಡ್ಕೊಳ್ಳೋದಿಲ್ಲ, ಹಾಗೆ ಆ ಭಗವಂತನನ್ನು ನೋಡಿ ಪೂಜೆ ಮಾಡ್ಕೊಳ್ತಕ್ಕಂಥದ್ದು. ಅದರಲ್ಲೂ ಈ ಒಂದು 30 ದಿನದ ಒಂದು ಉಪವಾಸ, ಈ ಒಂದು ರಂಜಾನ್ ಸಂದರ್ಭದಲ್ಲಿ ರಂಜಾನ್ ಉಪವಾಸ ಅಂತಲೇ ಮಾಡ್ಕೋತಾರೆ. ಒಂದು ರೀತಿ ಈ ಉಪವಾಸಕ್ಕೆ ಅರ್ಥ ಪಾಪಗಳನ್ನು ಸುಡುವುದು. ವರ್ಷ ಪೂರ್ತಿ ನಮಗೆ ಗೊತ್ತಿಲ್ಲದೆಯೋ ಕೆಲವೊಂದು ತಪ್ಪುಗಳನ್ನು ಮಾಡ್ಕೊಬಿಟ್ಟಿರ್ತೇವೆ. ಆಸೆಯಿಂದ, ದುರಾಸೆಯಿಂದಲೋ ಏನೋ ಬೇಕು, ಮತ್ತೊಂದು ಬೇಕು, ಮತ್ತಷ್ಟು ಬೇಕು, ಮಗದಷ್ಟು ಬೇಕು ಅನ್ನತಕ್ಕಂಥ ಎಲ್ಲೋ ಒಂದು ಆಸೆ ಈ ಒಂದು ಸುತ್ತಮುತ್ತಲ ಈ ಒಂದು ವೈಬ್ರೇಷನ್ ನಮ್ಮನ್ನು ಎಳೆಯುತ್ತೆ, ಕಟ್ಟಾಕುತ್ತೆ. ಸಂಸಾರವೆಂಬ ಬಂಧನದಲ್ಲಿ ಏನೇನೋ ಬೇಕು ಅನ್ನತಕ್ಕಂಥ ಒಂದು ಭಾವಾರ್ಥದಲ್ಲಿ ಹೋಗಿ ತಪ್ಪುಗಳು ಮಾಡ್ಕೊಬಿಟ್ಟಿರ್ತೇವೆ. ನನಗೇ ಬೇಕು, ನಮ್ಮವ್ರಿಗೆ ಬೇಕು, ನಾನೇ ಚೆನ್ನಾಗಿರಬೇಕು, ನನ್ನವ್ರು ಚೆನ್ನಾಗಿರಬೇಕು ಅನ್ನತಕ್ಕಂಥ ಒಂದು ಪುಟ್ಟ ಸ್ವಾರ್ಥ. ಆ ಒಂದು ಸ್ವಾರ್ಥ ನಿವಾರಣೆಗೋಸ್ಕರ ಮಹಮ್ಮದೀಯ ಬಂಧುಗಳು ವರ್ಷಕ್ಕೊಮ್ಮೆ ನಮಗೆ ಗೊತ್ತಿಲ್ಲದೆಯೋ ಮಾಡಿರ್ತಕ್ಕಂಥ ಒಂದು ತಪ್ಪುಗಳನ್ನು ಕ್ಷಮೆ ಇರಲಿ ಭಗವಂತ ಅಂತ ಉಪವಾಸದ ಮೂಲಕ ಆ ಭಗವಂತನನ್ನು, ಆ ಅಲ್ಲಾನನ್ನು ಒಂದು ಪೂಜೆ ಮಾಡ್ಕೋತಾರೆ, ಧ್ಯಾನಿಸ್ಕೋತಾರೆ. ಅನವರ್ತ ಯಾವ ಮಟ್ಟಕ್ಕೆ ಅಂದರೆ ನೀರು ಸಮೇತ ಕುಡಿಯೋದಿಲ್ಲ. ಬೆಳಿಗ್ಗೆ ಆ ಒಂದು ಸೂರ್ಯೋದಯದಿಂದ ಸೂರ್ಯಾಸ್ತಮಾನದವರೆಗೂ ನೀರು ಸಮೇತ ಕುಡಿಯೋದಿಲ್ಲ. ಯಾವ ಮಟ್ಟದ ಈ ಒಂದು ಅರ್ಥ ಅಂದರೆ ಝಕಾತ್ ಅಂದರೆ, ಇದು ನನ್ನ ಮುಸ್ಲಿಂ ಬಂಧು ಒಬ್ಬ ಸ್ನೇಹಿತರು ನನಗೆ ಹೇಳ್ಕೊಟ್ಟಂಥ ಒಂದು ಭಾವ. ಏನಿದು ಝಕಾತ್ ಅಂದರೆ, ಯಾಕೆ ಮಾಡ್ತಾರೆ, ಏನಕ್ಕೆ ಮಾಡಬೇಕು ಅನ್ನೋದನ್ನು ನಾನು ತುಂಬ ಒಂದು ವಿಚಾರ ವಿನಿಮಯ ಮಾಡ್ಕೋಬೇಕಾದ್ರೆ ಕೇಳ್ಕೊಂಡಂಥ ಮಾತು ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಝಕಾತ್ ಅಂದರೆ ಪ್ರತಿಯೊಬ್ಬ ವ್ಯಕ್ತಿ ತನ್ನ ಜೀವನದ ದುಡಿಮೆಯಲ್ಲಿ ಪಾಲ್ಗೊಂಡಿರ್ತಾನೆ. ಗೊತ್ತಿಲ್ಲದೆಯೋ ಕೆಲವೊಂದು ತಪ್ಪುಗಳನ್ನು ಮಾಡಿಕೊಂಡು ಅನ್ಯಾಯ ದಾರಿನಲ್ಲೋ, ಎಲ್ಲೋ ಒಂದು ಅಕ್ರಮ ರೀತಿಯಲ್ಲೋ, ಇಲ್ಲ ನ್ಯಾಯಬದ್ಧ ರೀತಿಯಲ್ಲೋ ಸಂಪಾದನೆ ಮಾಡ್ಕೊಂಡಿರ್ತಾನೆ. ಧರ್ಮಬದ್ಧವಾಗಿಯೂ ಸಂಪಾದನೆ ಮಾಡ್ಕೊಂಡಿರ್ತಾನೆ. ತನ್ನಗೋಸ್ಕರ, ತನ್ನವರಿಗೋಸ್ಕರ, ಕುಟುಂಬಕ್ಕೋಸ್ಕರ, ಸಮಾಜಕ್ಕೋಸ್ಕರ, ಏನೋ ಒಂದು ಒಳಿತಿಗೋಸ್ಕರ, ತನ್ನ ಹೊಟ್ಟೆಪಾಡಿಗೋಸ್ಕರ ದುಡಿದಿರ್ತಾನೆ. ಅವನ ದುಡಿದಿದ್ರಲ್ಲಿ ಎಲ್ಲ ಖರ್ಚು ಮಾಡಿ ಮಿಕ್ಕ ದುಡ್ಡಿನಲ್ಲಿ, ಮಿಕ್ಕ ಸಂಪಾದನೆಯಲ್ಲಿ 2% ವರ್ಷಕ್ಕೊಮ್ಮೆ ತೆಗೆದು ದಾನ ಮಾಡಬೇಕು. ಅದು ಯಾವ ರೀತಿ ಅಂದರೆ, ದಾನ ಮಾಡುವುದು ಕೂಡ ಒಂದು ತುಂಬ ಪರಿಶುದ್ಧ ವಸ್ತ್ರದಂತಿರಬೇಕು, ಬಿಳಿಯ ವಸ್ತ್ರದಂತೆ. ಮನಸ್ಸು ಒಂದು ರೀತಿ ಸ್ಫಟಿಕ ಮಾಲದಂತೆ ಇರಬೇಕು, ಸ್ಫಟಿಕದಂತೆ ಶುಭ್ರವಿರಬೇಕು. ದಾನ ಕೊಡುವವನಿಗಿಂತಲೂ ದಾನ ತೆಗೆದುಕೊಳ್ಳುವವನಿಗೆ ನಾನು ದಾನ ತೆಗೆದುಕೊಳ್ತಿದ್ದೀನಿ ಅನ್ನೋ ಒಂದು ಭಾವ ಕೂಡ ಬರಬಾರದು, ನೋವಾಗಬಾರದು. ಆ ದಾನ ಕೊಟ್ಟು ಬರಬೇಕು, ಆ ರೀತಿ ಇರಬೇಕು. ಅವನು ಕಣ್ಣೀರು ಹಾಕ್ತಾ ಯಾಚಿಸಬಾರದು, ನನಗೆ ಗತಿ ಇಲ್ಲ ಅಂತ ಕೇಳಬಾರದು, ನೋವಿನಿಂದ ಅವನು ತಗೋಬಾರದು. ಕೊಡುವವನು ತೃಪ್ತನಾಗುವುದಿಲ್ಲ, ಕೊಡುವವನಿಗೆ ಶ್ರೇಯಸ್ಕರವಲ್ಲ. ಕೊಡುವವನು ಖುಷಿಯಿಂದ ಕೊಡೋದಕ್ಕಿಂತ ಹೆಚ್ಚಾಗಿ ತೆಗೆದುಕೊಳ್ಳುವವನು ಪರವಾಗಿಲ್ಲ ಅನ್ನೋ ಒಂದು ಆತ್ಮಾನುಭೂತಿಯಿಂದ ತೆಗೆದುಕೊಳ್ಳಬೇಕು. ಅದುವೇ ಝಕಾತ್. ಈ ಒಂದು ರಂಜಾನ್ ಸಂದರ್ಭದಲ್ಲಿ ಪ್ರತಿಯೊಬ್ಬ ಮಹಮ್ಮದೀಯ ಬಂದು ತಮಗೆ ಆದಷ್ಟು ತಮ್ಮ ಶಕ್ತಿಯಾನುಸಾರ ಏನಾದರೂ ಒಂದು ದಾನ ಮಾಡ್ತಾರಂತೆ. ಏನಾದರೂ ಒಂದು, ಅದು ಮನೆಗೆ ಹೋಗಿ ದಾನ ಮಾಡ್ತಾರಂತೆ, ಅವ್ರು ಹೇಳದೆಯೇ ಕೊಟ್ಟು ಬರ್ತಾರಂತೆ. ಒಬ್ಬ ಬಡವನಿಗೆ ನೀನು ಬಡವ ಅಂತ ಹೇಳದ ಹಾಗೆ ದಾನ ಮಾಡಬೇಕು, ಅವನಿಗೆ ನೋವಾಗದ ಹಾಗೆ ದಾನ ಮಾಡಬೇಕು. ಇದು ಪ್ರತಿಯೊಬ್ಬನ ಕರ್ತವ್ಯ ಅನ್ನೋದೇ ಈ ಝಕಾತ್ನ ಅರ್ಥ.
ನಾವುಗಳು ಮಾಡ್ತಿರ್ತೇವೆ, ದೊಡ್ಡದಾಗಿ ಹೇಳ್ಕೊತೇವೆ ನಾವು. ಎಲ್ಲರೂ ಅಷ್ಟೇ, ₹1 ಕೊಟ್ರೆ 100 ಹೇಳ್ಕೊತೇವೆ. ಐ ಆಮ್ ಡೂಯಿಂಗ್ ದಿಸ್, ಐ ಆಮ್ ಡನ್ ದಿಸ್, ನಾನು ಇದು ಮಾಡಿದೆ, ಅದು ಮಾಡಿದೆ, ಆ ದಾನ ಮಾಡಿದೆ. ಅಲ್ಲ, ಜಕಾತ್ ಅರ್ಥ ಅದೇ. ಜಕಾತ್ ಅಂದ್ರೆ ಬರೀ ಮಹಮ್ಮದಿಯರಿಗೆ ಅಷ್ಟೇ ಅಲ್ಲ, ಅದರ ಅರ್ಥ ಪ್ರತಿಯೊಬ್ಬರಿಗೂ. ನಾವು ಹಿಂದೂ ಇರ್ಬೋದು, ಮುಸ್ಲಿಂ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಯಾರಾದರೂ ಅಷ್ಟೇ, ಎಲ್ಲರಿಗೂ ಅದು ಒಂದೇ ಅರ್ಥ. ಬಡವ ಬಡವನಲ್ಲ. ಭಗವಂತ ಅವನು ಸ್ವಲ್ಪ ನಮ್ಮ ಮೇಲೆ ಅನುರಾಗ ಹೆಚ್ಚು ತೋರಿಸಿದ್ದಾನೆ. ಆ ಅನುರಾಗವನ್ನ ಹಂಚತಕ್ಕಂಥದ್ದು, ಸಿರಿವಂತಿಕೆಯನ್ನ ಹಂಚತಕ್ಕಂಥದ್ದು ಅನ್ನತಕ್ಕಂಥದ್ದರ ಒಂದು ಅರ್ಥ. ಸೊ ನಿಮಗೆಲ್ಲರಿಗೂ ಈ ರಂಜಾನ್ ಹಬ್ಬ ಮತ್ತಷ್ಟು ಶ್ರೇಯಸ್ಸು, ಯಶಸ್ಸು, ಕೀರ್ತಿ, ಲಾಭ, ನೆಮ್ಮದಿ ನಮಗೆ ಬೇಕು. ಅದಿನ್ನಷ್ಟು ತಂದು ಕೊಡ್ಲಿ, ಒಳ್ಳೇದಾಗ್ಲಿ. ಗುರುಜಿ, ನಮ್ಮ ಓಂಕಾರ ಕಾರ್ಯಕ್ರಮದಲ್ಲಿ ಬರೀ ನಮ್ಮ ಹಿಂದೂ ಸಂಪ್ರದಾಯಗಳ ಕುರಿತು ಅಷ್ಟೇ ತಿಳಿಸ್ತಾ ಇಲ್ಲ, ನೀವು ಒಂದು ರೀತಿಯ ಸರ್ವಧರ್ಮವು ಒಂದೇ ಅಂತ ಸಾರ್ತಾ ಇದ್ದೀರಾ. ನಾವು ಬೇರೆ ಧರ್ಮವನ್ನ ಕೂಡ ಗೌರವಿಸಿದಾಗ ಮಾತ್ರ ನಾವು ಹಿಂದೂಗಳು ಅಂತ ಅನ್ನಿಸ್ಕೊಳ್ತೇವೆ ಅಂತ ತಿಳಿಸ್ತಾ ಇದ್ದೀರಾ ನಮ್ಗೆ. ವೀಕ್ಷಕರೇ, ಅದಕ್ಕೆ ಹಿರಿಯರು ಹೇಳ್ತಾರೆ, ಈ ಜಗದೊಳಗೆ ನಾವೆಲ್ಲ ಒಂದೇ ಕಣೋ, ಅವನು ಹಿಂದೂ ಕಣೋ, ಇವನು ಮುಸ್ಲಿಂ ಕಣೋ, ನಮ್ಮೆಲ್ರಿಗೂ ಮೇಲೊಬ್ನೇ ತಂದೆ ಕಣೋ, ಅಲ್ಲಾ ಎಂದರು ಇವನೇ, ಶಿವಶಂಕರನೆಂದ್ರು ಇವನೇ ಅಂತ ಹೇಳ್ತಾ ಎಲ್ಲಾ ಮುಸ್ಲಿಂ ಬಾಂಧವರಿಗೂ ರಂಜಾನ್ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ, ಗುರುಜಿ ಈಗೇನ್ ತಿಳಿಸ್ತಾ ಇದ್ದೀರಾ ಗುರುಜಿ? ಖಂಡಿತ ಇನ್ನಷ್ಟು ಮಾಹಿತಿ. ಈ ಒಂದು ರಂಜಾನ್ ಹಬ್ಬ ಅಂದ್ರೆ ಮೊಹಮ್ಮದ್ ಪೈಗಂಬರ್ ಬಹುದೊಡ್ಡ ಗುರುಗಳು. ಅವರು ಭಗವಂತನ ಸಾಕ್ಷಾತ್ಕಾರ ತೋರಿಸ್ಕೊಟ್ಟಂತ ಸರ್ವಗುಣ ಸಂಪನ್ನರಾದಂಥ ಮೌಲ್ವಿಗಳು. ಅವರು ಹೇಳಿದಂಥ ಒಂದು ಮಾತು ಹೇಳಿಬಿಡ್ತಾನೆ ನೋಡಿ, ಎಷ್ಟು ತುಂಬ ಸುಂದರವಾಗಿದೆ. ಸೃಷ್ಟಿಕರ್ತನನ್ನ ಸದಾ ನೆನೆಯಿರಿ. ಅಂದರೆ ನೀನು ಕೊಟ್ಟಿರ್ತಕ್ಕಂಥದ್ದು ಇದೆಲ್ಲ, ಅಮ್ಮ, ಅಪ್ಪ, ಅಣ್ಣ, ತಮ್ಮ, ಅಕ್ಕ, ತಂಗಿ, ಅಧಿಕಾರ, ಅಂತಸ್ತು, ದೇಹ, ಊಟ, ಬಟ್ಟೆ, ಕಾಮ, ಪ್ರೀತಿ ಎಲ್ಲವೂ ನಿನ್ನದೇ. ಅವನನ್ನು ಸದಾ ನೆನೆಯಿರಿ, ಆತನ ಆಜ್ಞೆಗೆ ಶಿರಬಾಗಿಸಿ. ಅವನು ಹೇಳೋದಿಷ್ಟೇ ಭಗವಂತ, ಹಂಚಿ ತಿನ್ನಿ, ಪರೋಪಕಾರವನ್ನು ಮಾಡಿ, ಆದಷ್ಟು ಆದರ್ಶ ಜೀವನ ನಿಮ್ಮದಾಗಿರಲಿ. ಪರೋಪಕಾರದಿಂದ ನಿಮಗೆ ಎರಡೂ ಪ್ರಪಂಚಗಳಲ್ಲೂ ಸುಖ ಉಂಟು. ಅಂದರೆ ಇದೊಂದೇ ಪ್ರಪಂಚ ಅಲ್ಲ, ಮೇಲೊಂದು ಪ್ರಪಂಚ ಉಂಟು. ಇಲ್ಲಿ ಬಿಟ್ಟು ಅಲ್ಲಿ ಹೋದಾಗ ಅಲ್ಲ ನಮ್ಮನ್ನ ಸದಾ ಆಶೀರ್ವಚನ ಕೊಡ್ತಾನೆ, ತನ್ನ ಜೊತೆಯಲ್ಲಿ ಇಟ್ಕೋತಾನೆ. ಲೋಕ ಕಲ್ಯಾಣವೇ ನಿಮ್ಮ ಜೀವನದ ಗುರಿಯಾಗಿರಲಿ, ನಿಷ್ಠಾವಂತರಾಗಿ ಬಾಳಿರಿ, ಸದ್ಗುಣವಂತರಾಗಿರಿ ಅನ್ನತಕ್ಕಂಥ ಒಂದು ಮಾತನ್ನು ಅವ್ರು ಹೇಳಿರ್ತಕ್ಕಂಥದ್ದು. ಇದುವೇ ರಂಜಾನ್ ಹಬ್ಬದ ಒಂದು ಕುತ್ಬ ಅಂತ ಹೇಳ್ತಾರೆ. ಕುತುಬ್ ಎ ರಂಜಾನ್ ಅನ್ನತಕ್ಕಂಥದ್ದು. ಅಂದರೆ ಈ ಕುತ್ಬ ಅಂದರೆ ಇದೆ ಒಳ್ಳೆ ಮಾತುಗಳು, ಒಳ್ಳೆಯ ನಡವಳಿಕೆ, ಒಳ್ಳೆಯ ಆಚರಣೆ ಅನ್ನತಕ್ಕಂಥದ್ದು. ನಾವು ಹೇಗೆ ಉಗಾದಿ ಹಬ್ಬವನ್ನ ನಮ್ಮ ಹೊಸ ವರ್ಷ ಆಚರಣೆ ಅಂತ ಆರಂಭ ಮಾಡ್ಕೋತೇವೋ, ಈ ಒಂದು ಮಹಮ್ಮದೀಯ ಬಂಧುಗಳಿಗೆ ಇದೊಂದು ರೀತಿ ಹೊಸ ವರ್ಷದ ಹಿಜರಿ ಶಕ ಆರಂಭ ಅನ್ನತಕ್ಕಂಥದ್ದು. ಅರಬ್ಬಿ ಭಾಷೆನಲ್ಲಿ ಈ ಒಂದು ರಂಜಾನ್ ಅನ್ನತಕ್ಕಂಥದ್ದು ಅಂದ್ರೆ ರಮಜ್ ಅಂತಾರೆ. ರಮಜ್ ಅಂತ ಹೇಳಿದ್ರೆ ಸುಡ್ತಕ್ಕಂಥದ್ದು. ಸುಡ್ತಕ್ಕಂಥದ್ದು ಅಂದ್ರೆ ಪಾಪಗಳನ್ನ ಸುಡ್ತಕ್ಕಂಥದ್ದು, ನಮ್ಮ ದೋಷಗಳನ್ನ ಸುಡ್ತಕ್ಕಂಥದ್ದು. ಈ 30 ದಿನ ಭಗವಂತನ ಧ್ಯಾನದಲ್ಲೇ ಅನವರತ. ನಾವು ಹೇಗೆ ರಾಮ ರಾಮ ಅಂತ ಹೇಳ್ತಿರ್ತೇವೋ, ಅವ್ರು ರಹೀಂ ರಹೀಂ ಅಂತಿರ್ತಾರೆ. ಈ 30 ದಿನ ಅನವರತ ಕೂತರು ನಿಂತರು ಭಗವಂತ ಗೊತ್ತೋ ಗೊತ್ತಿಲ್ಲದೆಯೋ ಎಷ್ಟು ನಾವು ರಾಮಕೋಟಿ ಎಲ್ಲ ಬರಿತೇವಲ್ವಾ, ಹಾಗೆ ಅವರು ಈ 30 ದಿನ. ಸೊ ನೀವು ಕೂಡ ರಾಮನೆನ್ನಿ ರಹೀಮನೆನ್ನಿ, ಎಲ್ಲವೂ ಒಂದೇ. ನಾವು ಆದಷ್ಟು ಮಾಡಬೇಕಾಗಿರೋದಿಷ್ಟೇ, ಎಲ್ಲರಿಗೂ ಒಳ್ಳೆಯದು ಬಯಸೋದು, ಆದಷ್ಟು ಒಂದಷ್ಟು ಹಂಚುವುದು. ಹೇಗೆ ಅವರು ಇನ್ನೊಬ್ಬರಿಗೆ ಗೊತ್ತಾಗದ ಹಾಗೆ ಹಂಚ್ತಾರೋ, ನಾವು ಕೂಡ ಇನ್ನು ಮೇಲೆ ಗೊತ್ತಾಗದ ಹಾಗೆ ಸ್ವಲ್ಪ ಹಂಚಿ ಬರೋಣ. 4 ಜನಕ್ಕೆಲ್ಲೋ ಬಸವಳದು ಈ ಥರ ನಿಂತಿರ್ತಾರೆ, ಅವ್ರಿಗೆ ಗೊತ್ತಾಗದ ಹಾಗೆ ಅವ್ರ ಮಡಿಲು ತುಂಬಿಸೋಣ, ಅವ್ರಿಗೊಂದು ಆಸರೆ ಆಗಿರೋಣ. ನಾವಿದ್ದೀವಪ್ಪ, ಯೋಚನೆ ಮಾಡಿಬಿಡ, ನಮಗೆ ₹100 ಕೊಟ್ಟಿದ್ದಾನೋ ಭಗವಂತ, ₹1 ಅಷ್ಟಾದರೂ ಕೊಟ್ಟಿದ್ದೀನೋ ನಿಂಗೆ ರೊಕ್ಕ ಬೇಕಾ, ಇನ್ನೂ ತಗೋ, ಇನ್ನೂ ಒಂದು ₹9 ತಗೋ ಅಂತ ಒಂದು ₹10 ಅಷ್ಟಾದರೂ ಹಂಚಿ ನೋಡಿ. ಅದರಲ್ಲಿರೋ ಖುಷಿ, ಆನಂದ ಇನ್ನೊಂದು ಪ್ರಪಂಚದಲ್ಲಿ ನಮಗೆ ಇನ್ನಷ್ಟು ಮಹತ್ತರವಾದ ಸ್ಥಾನ ಕೊಡಲಿಕ್ಕೆ ಒಳ್ಳೇದಾಗ್ತಕ್ಕಂಥದ್ದಾಗುತ್ತೆ. ಇರಲಿ, ಇನ್ನಷ್ಟು ವಿಚಾರಧಾರೆ, ಇನ್ನಷ್ಟು ಆ ಒಂದು ವಿಚಾರಗಳ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ಲಿಕ್ಕೂ ಮೊದಲು ಈ ದಿನ ಭವಿಷ್ಯಕ್ಕೆ ಬಂದ್ಬಿಡೋಣ. ಇವತ್ತು ಬಹು ವಿಶೇಷವಾಗಿ ನಂದನ ನಾಮ ಸಂವತ್ಸರದ ದಕ್ಷಿಣಾಯಣೆ ಸೋಮವಾರದ ಶುಕ್ಲ ಪಕ್ಷದ ತೃತೀಯ ತಿಥಿ, ಉತ್ತರಾ ಫಾಲ್ಗುಣಿ ನಕ್ಷತ್ರ, ಸಿದ್ಧಯೋಗ, ಗರಜಕರಣ. ಈ ಉತ್ತರ ಫಾಲ್ಗುಣಿ ನಕ್ಷತ್ರ ಅಂತ ಹೇಳಿದ್ರೇನೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಇದು ಅರ್ಜುನನ ನಕ್ಷತ್ರ ಅಂತಕ್ಕಂಥದ್ದು. ಹಾಗೆ ಅರ್ಜುನನಿಗೆ ಇನ್ನೊಂದು ನಕ್ಷತ್ರ ಕೂಡ ಹೇಳ್ತಾರೆ, ಅದು ಪೂರ್ವ ಫಾಲ್ಗುಣಿ ನಕ್ಷತ್ರ, ಪುಫಾ ನಕ್ಷತ್ರ ಅನ್ನತಕ್ಕಂಥದ್ದು. ಪುಬ್ಬಾ ನಕ್ಷತ್ರ ಅಂತ ಕೂಡ ಹೇಳ್ತಾರೆ, ಪುಫಾ ನಕ್ಷತ್ರ ಅಂತ ಕೂಡ ಹೇಳ್ತಾರೆ, ಹಾಗೆ ಪೂರ್ವ ಫಾಲ್ಗುಣಿ ಅಂತ ಕೂಡ ಹೇಳ್ತಾರೆ. ನಿನ್ನೆ ಪೂರ್ವ ಫಾಲ್ಗುಣಿಯ ಒಂದು ಪ್ರಭಾವ, ಇವತ್ತು ಉತ್ತರ ಫಾಲ್ಗುಣಿ ನಕ್ಷತ್ರ. ಅಂದ್ರೆ
ಇದರ ಅರ್ಥ ಸೂಕ್ಷ್ಮವಾಗಿ ಗಮನಿಸಿ ನೋಡಿ. ಯಾಕೆ ಅರ್ಜುನನಿಗೆ ಮಾತ್ರ 2 ನಕ್ಷತ್ರ ಪ್ರಭಾವ ಅಂತ? ಅವನಿಗೆ ಒಂದ್ಸಲಿ ದೇವಲೋಕಕ್ಕೆ ಹೋಗ್ತಾನೆ. ದೇವಲೋಕಕ್ಕೆ ಅದು ಅಮ್ಮ ಬಂದು ಈ ದುರ್ಯೋಧನ ಒಂದು ಆನೆಯನ್ನ ತಗೋಬಂದು ಅವ್ರ ತಾಯಿನ ಕುಂದಿರಿಸಿ ಆ ಗಾಂಧಾರಿಯನ್ನ ಒಂದು ಗಜಗೌರಿ ವ್ರತವನ್ನ ಮಾಡಿಸ್ತಾನೆ. ಅದು ನೋಡಿ ದುಃಖಗೊಂಡಂತ ಕುಂತಿದೇವಿ, ನನ್ನ ಮಕ್ಕಳು ಪಾಂಡವರು ಅಂತ ಹೇಳ್ಕೊತೀನಿ, ಜಗದ್ವಿಖ್ಯಾತರು ವಿಕ್ರಮರು ಅಂತೆಲ್ಲ, ಏನು ಪ್ರಯೋಜನ? ನಾನು ಆ ಪೂಜೆ ಮಾಡ್ಲಿಕ್ಕಾಗ್ಲಿಲ್ವೇ ಅಂದೆ. ಅವನೇನು ಪಟ್ಟದಾನೆ ಇಟ್ಟು ಪೂಜೆ ಮಾಡೋದವ್ವ, ಹೋಗ್ಬಿಟ್ಟು ಇಂದ್ರನ ಅಂಬಾರಿ ತಗೋಬರ್ತೇನೆ ಇರು ಅಂತ ಹೇಳಿ ಆ ಬಾಣಗಳ ಒಂದು ಪಂಜರವನ್ನ ಕಟ್ಟಿ, ಆ ಒಂದು ಮೆಟ್ಟಿಲನ್ನು ಕಟ್ಟಿ ಇಂದ್ರನ ಲೋಕಕ್ಕೆ ಹೋಗ್ತಾನೆ. ಅಲ್ಲಿ ಒಂದು ಆನೆಯನ್ನ ತರೋಕ್ ಮೊದಲು ಊರ್ವಶಿಯನ್ನ ಭೇಟಿ ಆಗ್ತಕ್ಕಂಥದ್ದು. ವರಸೆಯಲ್ಲಿ ನೋಡಿ, ಮೊದಲು ಇದೆಲ್ಲ ನಡೀತಿತ್ತು. ಎಷ್ಟೋ ವಿಚಾರಗಳು ನಾವು ಮುಚ್ಚಿಡ್ತೇವೆ. ಹಿಂದೆ ಏನೇನು ನಡೀತಿತ್ತು ಒಬ್ಬೊಬ್ಬೋ ಅಂತ ನಾವು ಕದಲಿಕೆನೂ ಆಗುತ್ತೆ. ವರಸೆಯಲ್ಲಿ ಇಂದ್ರ ಒಂದು ರೀತಿ ಮಗನಾಗಬೇಕು, ಇನ್ನೊಂದು ರೀತಿಯಲ್ಲಿ ಮೊಮ್ಮಗನಾಗಬೇಕು. ಆದರೆ ಅವನು ಇಂದ್ರನ ಒಂದು ಅಂಶದಲ್ಲಿ ಹುಟ್ಟಿದಂಥ ಮಹಾಪ್ರಣವ ಶಕ್ತಿ ಆ ಪಾರ್ಥನನ್ನ ನೋಡಿದಾಗ ಆ ಇಂದ್ರನ ಒಂದು ಸಭೆಯಲ್ಲಿ ನಾಟ್ಯಕುವರಿ ಆಕೆ, ಪ್ರತಿನಿತ್ಯ ಸೌಂದರ್ಯವತಿ, ಆಕೆಗೆ ವಯಸ್ಸಾಗದಂಥ ಒಂದು ಆಶೀರ್ವಚನ ಇರುತ್ತೆ, ಭಗವಂತನ ಆಶೀರ್ವಚನ. ಸೊ ನಿತ್ಯ ಯೌವನೆ ಆಕೆ. ಆತನನ್ನು ನೋಡಿದ ತಕ್ಷಣ ಕಾಮಾತುರಳಾಗ್ತಾಳೆ, ಪ್ರೀತಿ ಬಂದ್ಬಿಡುತ್ತೆ. ಹೋಗಿ ಅವನ ಮುಂದ್ಗಡೆ ಆಡಿ ಕುಣಿದು, ಇವನು ಮನುಷ್ಯ ಬುದ್ಧಿ ಅಲ್ವಾ, ಅದರಲ್ಲಿ ಎಲ್ಲೋ ಮರೆತು ಬಿಟ್ಟು ತೂಗು ಆಡಿಬಿಡ್ತಾನೆ. ಆಗ ಆಸೆಯಿಂದ ಹೋಗಿ ಅವನನ್ನು ಅಪ್ಕೊಳ್ಳೋಕೆ ಹೋಗ್ತಾಳೆ ಆ ಒಂದು ಉನ್ಮತ್ತ ಸ್ಥಾನದಲ್ಲಿ. ಆಗ ಇವನಿಗೆ ಆ ಮನುಷ್ಯ ಪ್ರಜ್ಞೆ ಬಂದ್ಬಿಡುತ್ತೆ. ಇದು ಯಾವುದು ಪರಿಸ್ಥಿತಿನಪ್ಪ, ಇಂದ್ರನ ಮಡಿದೀತಾರ, ಇದು ಇಂದ್ರನ ಆಸ್ಥಾನಕ್ಕೆ ನಾನು ಬಂದಿದ್ದೀನಿ, ಇದು ಏನೋ ದೈವಶಾಪ ತಟ್ಟುವಂಗಿದೆ ಎಡವಟ್ಟು ಅಂತ ಹೇಳಿ ತಳ್ಳಿಬಿಡ್ತಾನೆ. ಸಿಟ್ಟುಗೊಂಡಂತ ಈ ಹೆಣ್ಣು ಕಾಮಾತುರಳಾಗಿ ಒಂದು ನವಯೌವನೆ ಹತ್ತಿರ ಬಂದು ಮೇಲ್ಬಿದ್ದು ಒಂದು ಹೆಣ್ಣು ಆಸೆಯಿಂದ ನನಗೆ ನೀನು ಬೇಕು ಅಂದರೆ ತಳ್ಳುತ್ತೀಯ, ನೀನು ಗಂಡಸೇ ಅಲ್ಲ, ಷಂಡನಾಗೋಗು, ನಪುಂಸಕನಾಗೋಗು, ಬೃಹನ್ನಳೆಯಾಗಿ ಹೋಗು, ಶಿಖಂಡಿಯಾಗಿ ಹೋಗು ಅಂತ ಶಾಪ ಕೊಟ್ಟು ಬಿಡ್ತಾಳೆ. ಇಮಿಡಿಯೇಟ್ ಅವನು ತಕತೈ ತೋಮ್ ಅನ್ನತಕ್ಕಂಥ ಮಂಗಳಮುಖಿ ಆಗಿಬಿಡ್ತಾನೆ. ಆ ಸಂದರ್ಭದಲ್ಲಿ ಇಂದ್ರ ಎಲ್ಲ ಓಡಿ ಬಂದು, ಅಯ್ಯೋ ಇದೊಳ್ಳೆ ಕೆಲಸ ಮಾಡಿಬಿಟ್ಟಿಯಲ್ಲೇ, ಅವ್ನು ನಿನಗೆ ಮಗನ ವರ್ಷ ಆಗಬೇಕು, ಅದಕ್ಕೆ ಅವ್ನು ಮನುಷ್ಯ ಪ್ರಜ್ಞೆ ನನ್ನ ಹತ್ರ ಸೇರಿಸ್ಕೊಳ್ಳಿಲ್ಲ ಅಂತಕ್ಕಂಥದ್ದು. ಅವನಿಗೆ ನಿನ್ನ ಕಂಡ್ರೆ ಯಾಕೆ ಆಸೆ ಬಂತು ಅಂದರೆ, ನನ್ನ ಅಂಶದಲ್ಲಿ ಹುಟ್ಟಿರೋದನ್ನ ನನ್ನನ್ನು ನೋಡಿದಂಥ ಭಾವವಾಗಿ ಅವನನ್ನು ನಪ್ಕೋಬೇಕು ಅಂತ ಅನ್ನಿಸ್ಬಿಟ್ಟಿದೆ. ತಾಯಿ ಎಂಥ ಕೆಲಸ ಮಾಡಿಟ್ಟಿದೆಯಾ, ಶಾಪ ವಾಪಸ್ ತಗೋ ಅಂದರೆ, ಇಲ್ಲ ನಾನು ತಗೊಳಕ್ಕಾಗೋದಿಲ್ಲ, ಶಾಪ ಕೊಟ್ಟಿದ್ದೆ, ಆದರೆ ಅದನ್ನು ಕಡಿಮೆ ಮಾಡಬಲ್ಲೆ, 1 ವರ್ಷಕ್ಕಷ್ಟೇ ಈ ಒಂದು ಬೃಹನ್ನಳೆ ಒಂದು ರೂಪ ಬರ್ತಕ್ಕಂಥದ್ದು, ಅದು ಅವನು ಇಚ್ಛಿಸಿದಾಗ ಈ ರೂಪ ಬರುವುದು, ಅದು ಆದರೆ ಅನುಭವಿಸ್ಲೇಬೇಕು ಅಂತ ಹೇಳಿದಾಗ ಆಯಿತು ಅಂತ ಪಾಪ ವಿಮೋಚನೆಯನ್ನ ಮಾಡಿಸ್ಕೊಂಡು ಅರ್ಜುನ ಆನೆ ತಗೊಂಡು ಭೂಲೋಕಕ್ಕೆ ಬರ್ತಕ್ಕಂಥದ್ದು. ಮುಂದೊಂದು ದಿನ ಆ ಶಿಖಂಡಿ ಆದ್ನಲ್ಲ, ಅದುವೇ ಪೂರ್ವ ಪಾಲ್ಗುಣಿ ನಕ್ಷತ್ರ. ಅದಕ್ಕೆ ಪೂರ್ವ ಪಾಲ್ಗುಣಿ ನಕ್ಷತ್ರದ ಹೆಣ್ಣು ಮಕ್ಕಳು ಅಂದವೋ ಅಂದ ಮಾತು, ಆ ಭಾವ, ಆ ನಡೆ, ಆ ಕುಲುಕು, ಆ ವಯ್ಯಾರ, ಆ ವನುಪು, ಅವೋ ಆಕೆಯನ್ನು ಕಟ್ಕೊಂಡವನಿಗೆ ಗೊತ್ತಾದ್ರೆ ಪುಣ್ಯ. ಆ ಒಂದು ಪ್ರೀತಿ, ಪ್ರೇಮ, ರಭಸ, ಆ ಗಂಡು ಅಲ್ಲ ಹೆಣ್ಣು ಅಲ್ಲ, ಆ ರಭಸದಲ್ಲಿ ಇರ್ತಾರೆ ಆ ಹೆಣ್ಮಕ್ಳು. ತುಂಬ ಒಂದು ಬುದ್ಧಿವಂತರಾಗಿರ್ತಾರೆ ಅಂತ ಒಂದು ಇದು ಪೂರ್ವ ಪಾಲ್ಗುಣಿ. ಅದರ ನಂತರ ಉತ್ತರ ಪಾಲ್ಗುಣಿ ಹೆಂಗಾಗುತ್ತೆ ಅಂದರೆ ನೋಡಿ, ಅಜ್ಞಾತವಾಸಕ್ಕೆ ಹೋದಾಗ ಅರ್ಜುನ ಏನಾಗ್ತಾನೆ ಅಂದರೆ ಆ ಬೃಹನ್ನಳೆ ರೂಪವನ್ನ ಮಾರ್ಪಾಟಾಗಿ ಆಗಿಬಿಟ್ಟು ನಾಟ್ಯ ಕಲಿಸ್ಕೊಡ್ತಕ್ಕಂಥ ಗುರುವಾಗ್ತಾನೆ ಉತ್ತರ ಕುಮಾರನಿಗೆ. ಸೊ ಇಂಥ ಒಂದು ಕದಲಿಕೆ. ಸೊ ಮತ್ತೆ ಆತ ಅರ್ಜುನ ಆದಾಗ ಈ ಉತ್ತರ ಪಾಲ್ಗುಣಿ ನಕ್ಷತ್ರ ಅನ್ನತಕ್ಕಂಥ ಮಾತು ಹೇಳ್ತೇವೆ. ಸೊ ನೋಡೋಣ ಯಾರ್ಯಾರಿಗೆ ಯಾವ ರೀತಿ ಫಲ ಇದೆ ಅನ್ನತಕ್ಕಂಥದ್ದು. ಮೇಷರಾಶಿ ಸೂರ್ಯ ಪ್ರಭಾವ ಅಲ್ವಾ, ರಾಜಕಾರ್ಯಗಳು, ಸರ್ಕಾರಿ ಕಾರ್ಯಗಳಲ್ಲಿ ಯಶಸ್ಸು, ತಂದೆಯಿಂದ ಬರ್ತಕ್ಕಂಥ ಬಳುವಳಿ, ತಂದೆಯಿಂದ ಬಂದಿರತಕ್ಕಂಥ ಅಧಿಕಾರ, ತಂದೆಯಿಂದ ಬರ್ತಕ್ಕಂಥ ಒಂದು ಕೆಲಸ ಕಾರ್ಯ, ವ್ಯವಹಾರ, ವ್ಯಾಪಾರ, ಇವುಗಳಲ್ಲಿ ಬಹುದೊಡ್ಡ ಯಶಸ್ಸು, ಪ್ರಶಂಸೆ ಪಡಿತೀರಾ. ತುಂಬ ದೊಡ್ಡ ಹುದ್ದೆಯಲ್ಲಿರ್ತಕ್ಕಂಥ ಸರ್ಕಾರಿ ಮಟ್ಟದ ಅಧಿಕಾರಿಗಳಿಗೆ ತುಂಬ ಒಂದು ಯಶಸ್ಸು, ಕೀರ್ತಿ, ಲಾಭ ತಾನಾಗಿ ಅರಸಿ ಬರ್ತಕ್ಕಂಥದ್ದು. ವೃಷಭ ರಾಶಿ ಸ್ವಲ್ಪ ತಾಯಿ ಆರೋಗ್ಯ ನೋಡ್ಕೊಳ್ಳಿ. ಮದಾಂಧನಾಗ್ಬಿಡ್ತೀರಾ ಇವತ್ತು, ಸ್ವಲ್ಪ ಯಾಕೋ ತಲೆ ಕೆಟ್ಟವ್ರ ಹಾಗೆ, ಏನೋ ಒಂದು ಗಾಬರಿ, ಏನೋ ಒಂದು ಟೆನ್ಷನ್ನು, ನನಗೆ ಎಲ್ಲ ಅಧಿಕಾರ ಬಂದ್ಬಿಡ್ತು, ನನ್ನ ಮಾತೆ, ನಾನೇ ಅಪರಬ್ರಹ್ಮ, ನಾನು ನಡೆದಿದ್ದೆ ಸರಿ, ನಾನು ಮಾತಾಡಿದ್ದೆ ಸರಿ ಅನ್ನತಕ್ಕಂಥ ಒಂದು ಭಾವ ಆಗಿಬಿಡುತ್ತೆ. ಅಂಥ ಒಂದು ಕದಲಿಕೆ ಇವತ್ತು. ಸ್ವಲ್ಪ ಎಚ್ಚರಿಕೆ. ಮನೆಯಲ್ಲಿ ಗರ್ಭಿಣಿ ಸ್ತ್ರೀಯರಿದ್ದರೆ ಎಚ್ಚರಿಕೆ. ಅದು ಬಿಟ್ಟರೆ
ಉಷ್ಣ ಬಾಧೆಯಿಂದ ಏನಾದರೂ ದೇಹದಲ್ಲಿ ಏನಾದರೂ ವೈಪರೀತ್ಯಗಳಿದ್ರೆ ಸ್ವಲ್ಪ ತಂಪು ಮಾಡ್ಕೊಳ್ಳಿ. ಹೆಸರುಬೇಳೆ ಪಾಯಸ ಸ್ವಲ್ಪ ಸೇವಿಸಿ. ಫ್ರಿಜ್ಜಲ್ಲಿ ಇಟ್ಟು ಸೇವಿಸಬೇಡಿ. ಥಂಡಿಗಾಲ ಎಚ್ಚರಿಕೆ. ಇನ್ನು ಮಿಥುನ ರಾಶಿ ಭಾವಕ್ಕೆ ಪಂಚಮದ ಒಂದು ಸುಖಭಾವದ ಚಂದ್ರ ಸುಖ ಕೊಡ್ತಾನ ಸುಡ್ತಾನ ಅನ್ನೋದನ್ನ ಯಾವ ಧರ್ಮ ಒಳ್ಳೇದನ್ನ ಸಾರುತ್ತೋ ಅದು ಯಾವುದೇ ಧರ್ಮ ಆಗಿರಬಹುದು ನಾವು ಸ್ವೀಕರಿಸಬೇಕು ಅಂತ ತಿಳಿಸ್ಕೊಡ್ತಾ ಇದ್ರಿ. ಈಗೇನ್ ಹೇಳ್ತಿದ್ದೀರಾ? ಇವತ್ತು ಅಂಬಟ್ಟೆ ಅನ್ನತಕ್ಕಂಥ ಒಂದು ವಿಶೇಷವಾದಂಥ ವಸ್ತುವಿನ ಬಗ್ಗೆ ಮನೆಮದ್ದು ವಿಚಾರದಲ್ಲಿ ಹೇಳ್ತಾನೆ. ಅದರಲ್ಲೂ ಮೂತ್ರ ತಡೆ. ಕೆಲವರಿಗೆ ಯೂರಿನರಿ ಇನ್ಫೆಕ್ಷನ್ಸ್ ಸರ್ವಸಾಧಾರಣ ಬಿಡಿ ಹೀಗೆಲ್ಲ. ಅದರಲ್ಲೂ ಈ ಡಯಾಬಿಟಿಸ್ ಪ್ರಾಬ್ಲಮ್ ಅನ್ನೋದು, ಯೂರಿನರಿ ಇನ್ಫೆಕ್ಷನ್ಸ್ ಅನ್ನೋದು, ಕಿಡ್ನಿ ಸ್ಟೋನ್ಸ್ ಅನ್ನೋದು, ಕಿಡ್ನಿ ಪ್ರಾಬ್ಲಮ್ ಅನ್ನೋದು, ಯಕೃತಿನಲ್ಲಿ ಸಮಸ್ಯೆ ಅನ್ನೋದು, ಲಿವರಲ್ಲಿ ಸಮಸ್ಯೆ ಅನ್ನೋದು, ಇಂಟೆಸ್ಟೈನ್ಸಲ್ಲಿ ಸಮಸ್ಯೆ ಅನ್ನೋದು ಸರ್ವಸಾಧಾರಣ. ಬಿಕಾಸ್ ನಗಾಲೋಟ, ಆಸೆ, ದುರಾಸೆ. ಸೊ ಆ ಒಂದು ಮೂತ್ರ ತಡೆಗೆ ಸಂಬಂಧಪಟ್ಟಂಥದ್ದು ಹಾಗೂ ವೀರ್ಯಾಣುಗಳ ವೃದ್ಧಿಗೆ, ನಾನು ಈಗ ತಾನೇ ಹೇಳಿದೆ ಉತ್ತರ ಪಾಲ್ಗುಣಿ ನಕ್ಷತ್ರ ಅಂತ. ಪೂರ್ವ ಪಾಲ್ಗುಣಿ ನಕ್ಷತ್ರ ಅಂದರೆ ಆ ಒಂದು ಕುಲುಕು ವನುಪು ವಯ್ಯಾರ, ಈ ಅಂಬಟ್ಟೆ ಹರಿಯಾಳಿ ಅನ್ನತಕ್ಕಂಥದ್ರ ಬಗ್ಗೆ ಕಾದು ನೋಡಿ ದಿನ ಭವಿಷ್ಯ ನೋಡಿಬಿಡೋಣ. ಸುಖಭಾವದ ಚಂದ ಸುಖವೃದ್ಧಿ, ಉದ್ಯೋಗದಲ್ಲಿ ಪ್ರಶಸ್ತಿ, ಪ್ರಶಂಸಾ, ಬೆಟರ್ ಪೊಸಿಷನ್, ಬೆಟರ್ ಪ್ರಾಸ್ಪೆಕ್ಟಸ್, ಚೇಂಜ್ ಆಫ್ ಜಾಬ್, ಚೇಂಜ್ ಆಫ್ ಪ್ಲೇಸ್ ಮಾಡ್ತಿದ್ದೀರಾ, ಮಾಡ್ಕೋಬೇಕು ಅಂದ್ಕೊಂಡಿದ್ದೀರಾ. UPSC, ಗೌರ್ಮೆಂಟ್ ಸೆಕ್ಟರ್, ಪಬ್ಲಿಕ್ ಸೆಕ್ಟರ್, ಪ್ರೈವೇಟ್ ಸೆಕ್ಟರ್, ಕಾರ್ಪೊರೇಟ್ ಸೆಕ್ಟರ್. ಅಮೇಝಿಂಗ್. ಮಿಥುನ ರಾಶಿ ಹೆಣ್ಮಕ್ಳಿಗಂತೂ ಇವತ್ತು ಕೆಲಸದಲ್ಲಿದ್ದರೆ ಬಹುದೊಡ್ಡ ಪ್ರಶಂಸೆ ನೆಮ್ಮದಾಗ್ತಕ್ಕಂಥ ಒಂದು ದಿನ. ಇನ್ನು ಕಟಕ ರಾಶಿ ವಿಕ್ರಮ ಭಾವ, ಎಲ್ಲವನ್ನ ಗೆಲ್ಲತಕ್ಕಂಥ ಒಂದು ದಿನ, ಎಲ್ಲವನ್ನ ಸರಿಪಡಿಸ್ಕೊಳ್ತಕ್ಕಂಥ ದಿನ, ಶತ್ರುಗಳ ದಮನ ಮಾಡತಕ್ಕಂಥ ಒಂದು ದಿನ. ಹಣಕಾಸಿನ ವಿಚಾರದಲ್ಲೂ, ಕುಟುಂಬ ವಿಚಾರದಲ್ಲೂ, ಆರೋಗ್ಯ ವಿಚಾರದಲ್ಲೂ ಸ್ವಲ್ಪ ವೈಪರೀತ್ಯಗಳಾಗುತ್ತೆ. ನಿಮ್ಮ ಮಾತಿನಿಂದ ಸ್ವಲ್ಪ ಯಾರಿಗಾದ್ರೂ ಬಿರುಸಿನಿಂದ ಘಾಸಿ ಮಾಡ್ತಕ್ಕಂಥದ್ದು ಆಗುತ್ತೆ, ಎಚ್ಚರಿಕೆ. ಸಿಂಹರಾಶಿ ಚಂದ್ರಭಾವದ ಈ ಒಂದು 2ನೇ ಮನೆ ಸುಟ್ಟು ಹಾಕ್ಬಿಡುತ್ತೆ, ಎಚ್ಚರಿಕೆ. ಕುಟುಂಬದಲ್ಲಿ ಏನಾದರೂ ಅಂತಃಕಲಹ, ಕಿರಿಕಿರಿ, ಅನಗತ್ಯ ಖರ್ಚು, ಏನೋ ಒಂದು ಆರೋಗ್ಯದಲ್ಲಿ ಏರುಪೇರು, ದೈವ ದರ್ಶನ, ಎಲ್ಲೋ ಹೋಗಬೇಕು ಅಂದ್ಕೊಂಡಿದ್ದು, ಗುರುಗಳ ದರ್ಶನ ಮಾಡಬೇಕು ಅಂದ್ಕೊಂಡಿದ್ದು, ಆಗಿಲ್ಲ, ನೋಡಿಲ್ಲ, ಮಾಡಿಲ್ಲ, ಈ ರೀತಿ ಒಂದು ಭಾವ ಅನ್ನಿಸ್ತಕ್ಕಂಥದ್ದು ಅನಿಸುತ್ತೆ, ಎಚ್ಚರಿಕೆ. ಕನ್ಯಾ ರಾಶಿ ಭಾವ ಚಂದ್ರನಿಗೆ ಆ ಒಂದು ಸೂರ್ಯನ ಭಾವ ಇರೋದ್ರಿಂದ ವಿಪರೀತ ಖರ್ಚು, ಸರ್ಕಾರಿ ಮಟ್ಟದ ಕೆಲಸ, ಕಾರ್ಯ, ರಾಜಕಾರ್ಯ, ಯಾವುದೋ ಡಾಕ್ಯುಮೆಂಟೇಶನ್ ಮಾಡಿಸ್ಬೇಕು, ಪೇಪರ್ಸ್ ರೆಡಿ ಮಾಡಿಸ್ಬೇಕು, ಸುತ್ತಾಟ, ಅಲೆದಾಟ, ಸುಖಾಸುಮ್ಮನೆ, ಯಾವುದೋ ಪೇಪರ್ ಕನ್ವರ್ಷನ್ ಮಾಡಿಸಿರ್ಬೇಕು, ಯಾವುದೋ ಒಂದು ಗ್ರೀನ್ ಬೆಲ್ಟ್ ಅಂತೆ, ಯೆಲ್ಲೋ ಬೆಲ್ಟ್ ಅಂತೆ, ಕಮರ್ಷಿಯಲ್ ಝೋನ್ ಅಂತೆ, ಈ ಥರ ಏನಾದರೂ ಒಂದು ಪ್ರಾಪರ್ಟಿಗೆ ಸಂಬಂಧಪಟ್ಟಂಥದ್ದು ಕೂಡ ಒಂದು ಎಳೆದಾಟಗಳಾಗ್ತಕ್ಕಂಥದ್ದಾಗುತ್ತೆ. ತುಲಾ ರಾಶಿಯವರಿಗೆ ಸ್ವಲ್ಪ ತಂದೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಥದ್ದು, ಮಕ್ಕಳ ಆರೋಗ್ಯಕ್ಕೆ ಸಂಬಂಧಪಟ್ಟಂಥದ್ದು, ಮನೆಯಲ್ಲಿ ಹಿರಿಯಜ್ಜ ಅನ್ನತಕ್ಕಂಥವರಿದ್ರೆ ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟಂಥದ್ದು ತಲೆನೋವುಗಳು ನಿಮ್ಮನ್ನು ಬಾಧಿಸ್ತವೆ. ವಿಪರೀತ ಜವಾಬ್ದಾರಿ, ವಿಪರೀತ ಟೆನ್ಷನ್, ವಿಪರೀತ ಭಯ, ವಿಪರೀತ ಆಂದೋಲನ, ವಿಪರೀತ ಗಾಬರಿ, ಹಿಂಗಾಗ್ಬಿಟ್ರೆ ಹಂಗಾಗ್ಬಿಟ್ರೆ, ಅಜ್ಜಿಗೆ ಹಿಂಗಿಲ್ಲ, ಅಜ್ಜನಿಗೆ ಹಂಗಿಲ್ಲ, ಈ ಥರ ಏನೇನೋ ಆತಂಕಕ್ಕೆ ಒಳಗಾಗ್ತಕ್ಕಂಥದ್ದು, ಮನೋಭೀತಿಗೆ ಒಳಗಾಗ್ತಕ್ಕಂಥದ್ದಾಗುತ್ತೆ. ಆದಷ್ಟು ಇವತ್ತು ಆಯಿತು ಅಂದರೆ ಗಂಗಮ್ಮ ದೇವಸ್ಥಾನಗಳೆಲ್ಲಾದರೂ ಹತ್ರ ಇದ್ದರೆ ತುಂಬ ವಿಶೇಷವಾಗಿ ಹೋಗ್ಬಿಟ್ಟು ಒಂದಷ್ಟು ಮೊಸರು, ಹಾಲು, ನಿಮ್ಮ ಮಟ್ಟಕ್ಕೆ ಬೆಣ್ಣೆ, ತುಪ್ಪ, ಸಕ್ಕರೆ, ಅಕ್ಕಿ, ಬೆಳ್ಳಿ, ಮುತ್ತು, ಬಿಳಿ ವಸ್ತ್ರ, ಇವುಗಳಲ್ಲಿ ಯಾವುದಾದ್ರೂ ಒಂದಷ್ಟು ದಾನ ಮಾಡಿ ಬನ್ನಿ. ಇಲ್ಲ ಸಮಯ ಇಲ್ಲ, ಅಮ್ಮನಿಗೆ ಒಂದು ದೂದ್ ಪೇಡ ಏನಾದರೂ ತೊಗೊಂಡೋಗಿ, ಹಾಲಿನಿಂದ ಮಾಡಿರ್ತಕ್ಕಂಥ ಸಿಹಿ ಭಕ್ಷ್ಯವನ್ನು ತೊಗೊಂಡೋಗಿ ಕೊಡಿ. ಅಮ್ಮನೂ ಇಲ್ಲ, ಸರಿ ಅಮ್ಮನ ಥರ ಇರ್ತಕ್ಕಂಥ ಯಾರಾದರೂ ಅಮ್ಮಂದಿರಿರ್ತಾರೆ ಸುತ್ತಮುತ್ತಲು, ಅವ್ರಿಗೆ ಕೊಟ್ಟರು ಕೂಡ ಪರವಾಗಿಲ್ಲ, ಒಳ್ಳೇದಾಗ್ತಕ್ಕಂಥದ್ದು. ಗುರುಜಿ, ಈಗ ಒಂದು ಪತ್ರವನ್ನ ನೋಡೋಣ. ಗುರುಜಿ, ಒಬ್ರು ತಾಯಿ ಬರೆದಿದ್ದಾರೆ ಈ ಪತ್ರವನ್ನ. ಅವರ ಮಗನಾದ ಕರುಣಾಕರ ಅನ್ನೋರ ಕುರಿತು ಕೇಳಲಿಕ್ಕಾಗಿ. ಹುಟ್ಟಿದ ದಿನಾಂಕ 1/12/93 ಅಂತ ಹೇಳ್ತಾ ಇದ್ದಾರೆ. 4/29 ಸಂಜೆಗೆ ಹುಟ್ಟಿರೋದು, ಸಂಖ್ಯೆ 4 ಅಂತ ಕೂಡ ತಿಳಿಸ್ಬಿಟ್ಟಿದ್ದಾರೆ ಗುರುಜಿ. ಅವ್ರು ಹೇಳ್ತಿದ್ದಾರೆ, ಗುರುಜಿ ಇವನು ಓದಿನಲ್ಲಿ ಬಹಳ ಹಿಂದೆ ಗುರುಜಿ, ಈಗ 2ನೇ ವರ್ಷದಲ್ಲಿ ಹಾರ್ಟಿಕಲ್ಚರ್ ಸೈನ್ಸ್ ಮಾಡ್ತೀಯನ್ BSc. ತುಂಬಾ ಬೇಜಾರಾಗತ್ತೆ. ಅಣ್ಣ ನೋಡಿದ್ರೆ ಡಾಕ್ಟರು, ಅಕ್ಕ ಇಂಜಿನಿಯರು, ಇವನು ಹೀಗಾಗ್ಬಿಟ್ಟ, ಏನ್ ಮಾಡೋದು? ಮುಂಚೆ ಎಲ್ಲ ಚೆನ್ನಾಗಿ ಓದ್ತಿದ್ದ, ಎಷ್ಟೆಲ್ಲ ಪೂಜೆ ಮಾಡಿಸಿದೀನಿ ಗುರುಜಿ, ಆದ್ರೂ ಕೂಡ ಓದೋದ್ರಲ್ಲಿ ತುಂಬಾ ನಿಧಾನ, ಸೋಂಬೇರಿ, ಯಾವಾಗ್ಲೂ TV ಮೊಬೈಲ್ ಅಂತಿರ್ತಾನೆ. ಹಾಸ್ಟೆಲ್ ಅಲ್ಲಿ ಅದೇನ್ ಮಾಡ್ತಾನೋ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ಗವರ್ಮೆಂಟ್ ಕೆಲಸ ಸಿಗತ್ತಾ ಗುರುಜಿ? ಹೇಗಿದೆ ಭವಿಷ್ಯ ಅಂತ ಕೇಳ್ತಿದ್ದಾರೆ. ಖಂಡಿತ ಸರ್ಕಾರಿ ಮಟ್ಟದ ಕೆಲಸ ಇದೆ ನೋಡಿ. ಎಲ್ರಿಗೂ ಮಳೆಗಾಲ ಇದ್ದಾಗ ಮಾವಿನ ತೋಟ ಇಟ್ಕೊಂಡಿರೋರಿಗೆ ಮಳೆಗಾಲ ಬೇಸಿಗೆಗಾಲ ತರ ಆಗ್ಬಿಡುತ್ತೆ. ಇನ್ನೊಂದ್ಸಲಿ ಯೋಚನೆ ಮಾಡಿ ನೋಡಿ. ಎಲ್ರಿಗೂ ಮಳೆಗಾಲ ತುಂಬಾ ಸಂತಸ ತಂದಾಗ ಮಾವಿನ ತೋಟ ಇಟ್ಕೊಂಡಿರ್ತೀರಾ ಅಂತ ಇಟ್ಕೊಳ್ಳಿ, ಒಂದು 50 ಮಾವಿನ ತೋಟ ಅದ್ಭುತವಾಗಿದೆ. ಮಳೆಗಾಲ ಏನ್ ಪ್ರಯೋಜನ?
ನಿಮಗ್ ಬೇಸಿಗೆಗಾಲ ಬರಬೇಕು. 50 ಎಕರೆಯಲ್ಲಿ ಬರೋ ಮಾವಿನ ಹಣ್ಣು ಇದೆಯಲ್ಲ, ಅದ್ಭುತ ರಾಮಬಾಣ. ತುಂಬಾ ವಿಶೇಷ ಸವಲತ್ತು, ಎಲ್ಲ ಲಾಭ ತಂದ್ಕೊಡುತ್ತಲ್ವಾ. ಆದ್ರೆ ಬೇರೆಯವ್ರಿಗೆಲ್ಲ ಬೇಸಿಗೆಗಾಲ ಯಾಕಪ್ಪ ಬಂತು, ನಮಗ್ ಬರಗಾಲ ಆಗ್ಬಿಟ್ಟಿದೆ ಅಂತ ಅನ್ಕೋತಾರೆ. ಹೌದಾ ತಾಯಿ? ಹಾಗೆ ಪ್ರತಿಯೊಬ್ಬರ ಜೀವನದಲ್ಲೂ ಒಂದೊಂದು ಸಮಯ ಬೇಸಿಗೆಗಾಲ, ಮಳೆಗಾಲ, ವಸಂತಕಾಲ, ಹೇಮಂತ ಕಾಲ ಈ ಥರ ಎಲ್ಲ ಬರಲೇಬೇಕಲ್ವಾ. ಸ್ವಲ್ಪ ಇವನಿಗೆ 1-1.5 ವರ್ಷದಿಂದ ಆ ಲಗ್ನದಲ್ಲಿ ಗುರು ಕಟ್ಟಾಕಿತ್ತು. ಇನ್ನೊಂದು ಇವನಿಗೆ ಅಷ್ಟಮದಲ್ಲಿರೋ ಕುಜ ಪುಷ್ ಮಾಡಬೇಕು. ಬಾಸ್ ಯು ಹ್ಯಾವ್ ಟು ಗೆಟ್ ಅಪ್, ಬಾಸ್ ಯು ಹ್ಯಾವ್ ಟು ಗೆಟ್ ಅಪ್. ಈ ಸ್ಪೋರ್ಟ್ಸ್ ಪರ್ಸನ್ಸ್ ಅಷ್ಟು ಸೋಮಾರಿಗಳು ಇನ್ಯಾರೂ ಇಲ್ಲ. ಅವ್ನ ಎಬ್ಬರಿಸ್ಬೇಕು. ಎಬ್ಬರಿಸ್ಬಿಟ್ರೆ ಅವ್ರು ಕಂಪ್ಲೀಟ್ ಮಾಡೋವರೆಗೂ ಬಿಡೋದಿಲ್ಲ. ಲಗ್ನಾಧಿಪತಿ ಅಷ್ಟಮ, ಸ್ವಂತ ಮನೇಲೇ ಇದ್ದಾನೆ, ಯೋಚನೆ ಮಾಡಬೇಡಿ. ಆದರೂ ಅದ್ರ ಹಿಂದೇಟ್ ಹಾಕ್ಸುತ್ತೆ. ಸ್ವಲ್ಪ ನೀವೇ ಹಿಂಜರಿದು ಬಿಟ್ರೆ ಹೇಗೆ. ಶನಿ ಅವನಿಗೆ ತುಂಬ ಹೈಯೆಸ್ಟ್ ಡಿಗ್ರಿನಲ್ಲಿರ್ತಕ್ಕಂಥದ್ದು. ಯಾರ ಜಾತಕದಲ್ಲಿ ಶನಿ ಹೈಯೆಸ್ಟ್ ಡಿಗ್ರಿ ಇರ್ತಾನೋ ಒಂದು ಲಾಭನೂ ಇದೆ, ಒಂದು ನಷ್ಟನೂ ಇದೆ. ಅದೇನು ಗೊತ್ತಾ, ತುಂಬ ಎತ್ತರದ ಸ್ಥಾನಕ್ಕೆ ಏರ್ತಾರೆ. ತುಂಬ ಎತ್ತರದ ಸ್ಥಾನಕ್ಕೆ ಏರೋರು, ಏರಿದವರು ಯಾರನ್ನಾದ್ರೂ ನೋಡಿ ತುಂಬ ಸ್ಲೋ ಆಗಿರ್ತಾರೆ, ಜೀವನದಲ್ಲಿ ಸೋತಿರ್ತಾರೆ, ಸ್ವಲ್ಪ ದಾರಿ ತಪ್ಪಿರ್ತಾರೆ, ಎಲ್ಲೋ ಕೇಳಿರೋದಿಲ್ಲ, ಮಂದಗಮನ ಅಲ್ವಾ. ತುಂಬ ಚೆನ್ನಾಗಾಗ್ಬಿಟ್ರೆ ಹಾಗೆ. ಸೊ ಇವನ ಜಾತಕಕ್ಕೂ ಹಾಗೆ. ಸೊ ಆ ಕುಜನ್ ಭಾವವನ್ನು ಬಿಟ್ಟು ಯಾವ್ದು ಚೆನ್ನಾಗಿದೆಯೋ ಅದನ್ನ ಹಿಡ್ಕೋಬೇಕು, ಕೆಟ್ಟೋಗಿರೋದು ಹಿಡ್ಕೊಳ್ಳೋದಲ್ಲ. ಸೊ ಇವನಿಗೆ ಆದಷ್ಟು ಅಯ್ಯಪ್ಪ ಮಾಲೆ ಹಾಕ್ಸೋದು, ಇಲ್ಲ ಅಯ್ಯಪ್ಪನ ದೇವಸ್ಥಾನಗಳಲ್ಲಿ ಶನೇಶ್ವರ ಅಂತೀವಲ್ವಾ. ಸೊ ಶನೇಶ್ವರನ ಪೂರ್ಣ ಪ್ರಭಾವ ಅಯ್ಯಪ್ಪನಿಗೂ ಇದ್ದಿದ್ದು. ಅದಕ್ಕೆ ಹುಟ್ಟುವಾಗಲೇ ಹರಿಹರ ಪುತ್ರನಾಗಿ ಹುಟ್ಟಿದ್ದು. ಗಂಡು ಸಮ್ಮಿಳಿತ ಆಗಿ ಹುಟ್ಟಿದಂಥ ಮಗು. ಆ ನಪುಂಸಕ, ಆ ಮಾಯಾವಿ, ಮೋಹಿನಿ ಅಂತ ಹೇಳ್ತೇವೆ. ವಿಷ್ಣು ಬಂದು ಮೋಹಿನಿ ಅವತಾರದಲ್ಲಿದ್ದು ಆ ಮೋಹಿನಿ ನೋಡಿಬಿಟ್ಟು ಶಿವಯ್ಯ ಗೌರಿನೂ ಬಿಟ್ಟು ಓಡೋಗ್ಬಿಟ್ಟಿದ್ನಂತೆ. ಅಬ್ಬೋ ಏನು ರತಿ ಸುಂದರಿ, ಅಬ್ಬಬ್ಬ ಅಂತ. ಆ ಒಂದು ಅವರಿಬ್ಬರು ಸೇರಿ ಆ ಒಂದು ಸೃಷ್ಟಿಯಾದಂಥ ಮಗು ಅಯ್ಯಪ್ಪ. ಸೊ ನೋಡಿ, ಹುಟ್ಟಿದಾಗಲೇ ಅದನ್ನ ಎಲ್ಲೋ ಬಿಟ್ಟು ಹೋಗ್ಬಿಟ್ರು. ಅದು ಇನ್ನೊಬ್ಬರಿಗೆ ಸಿಕ್ಕಿ ಬೆಳೆಯುತ್ತೆ. ಅಪ್ಪ ಇಲ್ಲ, ಅಮ್ಮ ಇಲ್ಲ. ಸೊ ಹುಟ್ಟುವಾಗಲೇ ಶನಿಯ ಪ್ರಭಾವ. ಶ್ರೀಕೃಷ್ಣ ಪರಮಾತ್ಮನಿಗೂ ನೋಡಿ 7ನೇ ಮನೆಯಲ್ಲಿ ಶನಿ. ಹುಟ್ಟುವಾಗಲೇ ಜೈಲಿನಲ್ಲಿ ಹುಟ್ಟಿತ್ತು. ಹುಟ್ಟುವಾಗಲೇ ಇನ್ನೊಬ್ಬರು ಹೊಟ್ಟೆನಲ್ಲಿ ಹೋಗಿ ಮಡ್ಲಲ್ಲಿ ಬೆಳೆದಿತ್ತು. ಅಮ್ಮ ಅಪ್ಪನ ಬಿಟ್ಟು ಇನ್ನೊಬ್ಬರನ್ನ ಅಮ್ಮ ಅಪ್ಪ ಅನ್ಕೊಂಡು ಬೆಳೆದಿತ್ತು. ಇಲ್ಲೂ ಅದೇ ಪ್ರಭಾವ. ಸೊ ಶನಿ ತುಂಬ ಚೆನ್ನಾಗಿರೋದ್ರಿಂದ ಅಯ್ಯಪ್ಪನನ್ನು ಆದಷ್ಟು ಎಣ್ಣೆ, ಬೆಣ್ಣೆ, ತುಪ್ಪ, ಮೊಸರು ಇವುಗಳಲ್ಲಿ ಯಾವುದಾದ್ರೂ ಒಂದು ಪ್ರತಿ ಶನಿವಾರ ಕೊಡ್ತಾ ಬನ್ನಿ, ಎಲ್ಲ ಸರಿಯಾಗುತ್ತೆ. ಗುರುಬಲ ಚೆನ್ನಾಗಿದೆ, ಯೋಚನೆ ಮಾಡಬೇಡಿ. ಗುರುಜಿ, ಈಗ ಮತ್ತೊಂದು ಪತ್ರವನ್ನ ನೋಡೋಣ. ಗುರುಜಿ, ಈ ಪತ್ರವನ್ನ ಮಂಜುಳಾ ಅನ್ನೋರು ಬರಿತಾ ಇದ್ದಾರೆ. ಅವರ ಮದುವೆಯಾದ ದಿನಾಂಕ 20/6/2003 ಅಂತ ಹೇಳಿದರೆ, ಮುಹೂರ್ತದ ಸಮಯ ಏನು ತಿಳಿಸಿಲ್ಲ. ಗುರುಜಿ, ದಯವಿಟ್ಟು ವೀಕ್ಷಕರೇ ಪತ್ರವನ್ನ ಬರೆಯುವಾಗ ಮುಹೂರ್ತದ ಸಮಯ ಹಾಗೆ ಹುಟ್ಟಿದ ಸಮಯ ಕೂಡ ಸರಿಯಾಗಿ ಬರೀರಿ ಅಂತ ಹೇಳ್ತಾ, ಗುರುಜಿ ಇವರ ಪ್ರಶ್ನೆ ಏನಂದ್ರೆ, ಮದುವೆಯಾಗಿ 10 ವರ್ಷಗಳಾಗಿದೆ, ಮಕ್ಕಳಾಗಿಲ್ಲ ಗುರುಜಿ. ಒಮ್ಮೆ ಆದ್ರೆ 3 ತಿಂಗಳಿಗೆ ಮಗುವಿನ ಹಾರ್ಟ್ ಬೀಟ್ ನಿಂತು ಹೋಗಿದೆ ಅಂತ ಅಬೋರ್ಷನ್ ಮಾಡಿಸ್ಬಿಟ್ರು. ಈಗ ಮತ್ತೆ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀನಿ, ಮುಂದೆ ಸರಿಯಾಗುತ್ತಾ ಗುರುಜಿ? ನನಗೆ ಪತ್ರ ಬರಿತಾ ಅಳು ಬರ್ತಿದೆ, ಏನ್ ಬರಿಬೇಕು ತೋರಿಸ್ತಿಲ್ಲ, ನೀವೇ ದಾರಿ ತೋರಿಸ್ಬೇಕು ಅಂತಿದ್ದಾರೆ. ನೋಡಿ, ತುಂಬಾ ಚೆನ್ನಾಗಿದ್ರು ಕಷ್ಟ, ಚೆನ್ನಾಗಿರ್ಲಿಲ್ಲ ಅಂದ್ರೂ ಕಷ್ಟ. ತುಂಬಾ ಬಲ ಬಂದ್ಬಿಟ್ರು ಕಷ್ಟ, ಬಲ ಬರ್ಲಿಲ್ಲ ಅಂದ್ರೂ ಕಷ್ಟ. ಇದು ನಿಜವಾದ ಜೀವನ. ಎಲ್ರಿಗೂ ಅಷ್ಟೇ. ತುಂಬಾ ಊಟ ಇದ್ಬಿಟ್ರು ಯಾವ್ದು ತಿನ್ನೋದು ಯಾವ್ದು ಬಿಡೋದು ಅನ್ಸುತ್ತೆ. ಊಟನೇ ಇಲ್ಲ ಅಂದ್ರೆ ಯಾವುದೋ ಒಂದು ಗಂಜಿ ಸಿಕ್ಕಿದ್ರೆ ಸಾಕಪ್ಪ, ಅಂಬ್ಲಿ ಸಿಕ್ಕಿದ್ರು ಸಾಕಪ್ಪ, ಈ ತರ ಅನ್ಕೋಬಿಡುತ್ತೆ. ನಿಮ್ಮ ಒಂದು ಮದುವೆ ಪ್ರಶ್ನಾ ಜಾತಕದಲ್ಲಿ ಗುರು ಉಚ್ಚನಾಗಿ ಮತ್ತೆ ನೀಚ ಆಗಿದ್ದಾನೆ. ಉಚ್ಚಭಂಗ ನೀಚ. ಸೊ ಆದಂತ ಮಗು ಉಳಿಯಲಾರದು. ಅದಕ್ಕೆ ಒಂದು ಮಗು ಹೋಗಿದೆ. ಕಟಕ ಲಗ್ನ ಭಾವದಲ್ಲಿ ಮದುವೆ ಆಗಿರ್ತಕ್ಕಂಥದ್ದು. ಮದುವೆ ಆದಾಗ ಲಗ್ನದಲ್ಲೇ ಗುರು. ಆ ಗುರುವಿನಿಂದ ಗುರು 11ನೇ ಮನೆಗೆ ಬಂದು 2 ತಿಂಗಳಾಗಿದೆ. ವಿಶೇಷ ಅಂದ್ರೆ ಗುರುಬಲ ಬಂದಿದೆ. ಪುತ್ರಕಾರಕ ಗುರು ತುಂಬಾ ಚೆನ್ನಾಗಿ ಆಗ್ಬಿಡ್ತಾರೆ. ಮಕ್ಕಳಿಗೆ ಏನೋ ತೊಂದರೆ ಮಾಡ್ತಾನೆ ಅಂತಕ್ಕಂಥದ್ದು. ಆ ಒಂದು ಪಂಚಮ ಭಾವದಲ್ಲಿ ಕೇತು ದೋಷವಾಗಿ ನಿಂತಿದೆ. ಆ ಕೇತು ಶನಿ ನಕ್ಷತ್ರದಲ್ಲಿದ್ದು ಶನಿ 12. ಸ್ವಲ್ಪ ಟ್ರೀಟ್ಮೆಂಟು, ಸುತ್ತಾಟ, ಓಡಾಟ. ಬನ್ನಿ ವೃಕ್ಷಕ್ಕೆ ಹೋಗಿ ಪೂಜೆ ಮಾಡ್ತಕ್ಕಂಥದ್ದು. ಧೂಪ, ದೀಪ, ನೈವೇದ್ಯ ಶನಿವಾರಗಳಂದು ಹೋಗಿ ಮಾಡಿ. ಇಲ್ಲ ಅರಳಿಕಟ್ಟೆ ಹತ್ರ ಮಂಗಳವಾರಗಳಂದು ಹೋಗ್ಬಿಟ್ಟು ಬೆಳಿಗ್ಗೆ ಧೂಪ, ದೀಪ, ನೈವೇದ್ಯ ತಪ್ಪದೆ ಒಂದು 16 ಮಂಗಳವಾರ ಇಡ್ತಕ್ಕಂಥದ್ದು ಮಾಡಿ. ಹಾಗೆ ಅಲ್ಲೇನಾದ್ರೂ ಅರಳಿ ಮರದ ಹತ್ರ ಒಂದು ಹಣ್ಣು, ಬೇರು ಕೀಳು ಆಗಿಲ್ಲ ಸಿಕ್ಕಿದ್ರೆ, ಹಣ್ಣು ಬಿದ್ದಿದ್ರೆ ತಗೊಬಂದು ಅದನ್ನ ಒಣಗಿಸಿ ಕುಟ್ಟಿ ಅದನ್ನ ಪ್ರತಿನಿತ್ಯ ರಾತ್ರಿ ಹಾಲಿನಲ್ಲಿ ಸೇವಿಸಿ, ಪ್ರತಿನಿತ್ಯ ಒಂದು ರಸಬಾಳೆ ಹಣ್ಣನ್ನು ಸೇವಿಸ್ತಕ್ಕಂಥದ್ದು ಮಾಡಿ. ಕಂಚಿನ ತಟ್ಟೆಯಲ್ಲೇ ಸ್ವಲ್ಪ ಊಟ ಮಾಡಿ
ತಾಂಬೂಲ ಸ್ವಲ್ಪ ಸೇವಿಸಿ ಒಂದೊಳ್ಳೆ ಕೈಗುಣ ಇರೋ ಡಾಕ್ಟರ್ಗಳ ಹತ್ರ ಹೋಗಿ. ಡಾಕ್ಟರ್ಗಳು ತುಂಬ ಜನ ಇರ್ತಾರೆ, ಕೈಗುಣ ಬೇರೆ. ಅಯ್ಯೋ ಆ ಅಮ್ಮನ ಹತ್ರ ಹೋಗಿದ್ರಪ್ಪ, ಅಯ್ಯೋ 33 ವರ್ಷ. ನಾನು ಒಂದು ವಿಶೇಷವಾದಂಥ ದೇವಸ್ಥಾನ ಹೇಳ್ತೇನೆ. ಒಬ್ಬರಿಗೆ ಮದುವೆಯಾಗಿ 33 ವರ್ಷ, ನಿಮ್ಮದು ಬರೀ 10 ವರ್ಷ ಕಣೋ. 33 ವರ್ಷ ಮಕ್ಕಳಿಲ್ಲ. ಆ ಒಂದು ಅಪರೂಪ ವಿಸ್ಮಯದ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೋತಾರೆ. ನಾನು ರೀಸೆಂಟಾಗಿ ಆ ದೇವಸ್ಥಾನಕ್ಕೆ ಹೋಗಿದ್ರೆ ಹಿಸ್ ವೈಫ್ ಇಸ್ ಪ್ರೆಗ್ನೆಂಟ್. ಯೋಚನೆ ಮಾಡಿ ನೋಡಿ, ಎಂಥ ಅದ್ಭುತ ಪವಾಡ. 1.5 ತಿಂಗಳಂತೆ ಅಂತ ಹೇಳ್ಬಿಟ್ರು. ನಾನು ಆಶ್ಚರ್ಯವಾಗಿ ಹಲವಾರು ವಿಸ್ಮಯಗಳಲ್ಲಿ ನೋಡಿದ್ದೇನೆ, ಕೇಳಿದ್ದೇನೆ ಕಣ್ಣಾರೆ. ಆ ದೇವಸ್ಥಾನದ ಬಗ್ಗೆ ಮುಂದಿನ ಸಂಚಿಕೆಗಳಲ್ಲಿ ಹೇಳ್ತೇನೆ. ಯಾಕಂದರೆ ವಿಶೇಷ ದಿನಗಳಲ್ಲಿ ಹೇಳಿದಾಗಲೇ ಇದಕ್ಕೊಂದು ಅರ್ಥ. ಆ ದೇವಸ್ಥಾನಕ್ಕೆ ಹೋಗಿ ಒಂದ್ಸಲ ಪೂಜೆ ಮಾಡ್ಕೊ ಬನ್ನಿ, ಖಂಡಿತ ಒಳ್ಳೇದಾಗುತ್ತೆ. ಡಾಕ್ಟರ್ ಹತ್ರನೂ ಚೆಕಪ್ ಮಾಡಿಸಿ, ಏನು ಟ್ರೀಟ್ಮೆಂಟ್ ತಗೋತಿದ್ದೀರೋ ಮುಂದುವರಿಸಿ, ಒಳ್ಳೇದಾಗುತ್ತೆ. ಗುರುಜಿ, ಇವಾಗ ಒಂದು ಕರೆಯನ್ನ ಮಾಡಿದೀವಿ ಗುರುಜಿ. ನಾಗರಬಾವಿಯ ಶ್ರೀನಿವಾಸ್ ಅವರಿಗೆ. ನಮಸ್ತೆ ಶ್ರೀನಿವಾಸ್ ಅವರೇ. ಸ್ವಾಮಿ ನಮಸ್ಕಾರ ಅಮ್ಮ. ಯಾರ ಬಗ್ಗೆ ಕೇಳ್ಬೇಕಿತ್ತು ಶ್ರೀನಿವಾಸ್ ಅವರೇ? ಅಮ್ಮ ನನ್ನ ಬಗ್ಗೆನೇ. ನೀವು ಹುಟ್ಟಿದ ದಿನಾಂಕ ಗೊತ್ತಿದ್ಯಾ? ನೀವು ಹುಟ್ಟಿದ ದಿನಾಂಕ ಗೊತ್ತಿದ್ಯಾ ಶ್ರೀನಿವಾಸ್ ಅವರೇ? ಮದ್ವೆ ಆದ ದಿನಾಂಕ? ಅದು ಸರಿಯಾಗಿ ಗೊತ್ತಿಲ್ಲಮ್ಮ. ಸರಿ, 1ರಿಂದ 12 ಒಂದು ಸಂಖ್ಯೆಯನ್ನ ಹೇಳಿ. 9 ಅಮ್ಮ. 9 ಗುರುಜಿ ಇದಾರೆ, ಮಾತಾಡಿ ಸರ್. ಕೊಡಿ ಅಮ್ಮ. ನಮಸ್ತೆ ಶಂಕರ. ಸ್ವಾಮಿ ಶರಣ ಸ್ವಾಮಿ, ನಿಮ್ ದೇವ್ರ ದರ್ಶನ ಆದಂಗ ಆಯ್ತು ನನಗೆ. ಯಾಕೆ ಹಾಗೆಲ್ಲ ಯೋಚನೆ ಮಾಡಬೇಡಿ, ಪ್ರತಿಯೊಬ್ಬರಲ್ಲೂ ದೇವರಿರ್ತಾನೆ. ಸ್ವಾಮಿ, 22 ಲಕ್ಷ ರೂಪಾಯಿ ಕ್ಯಾಶು, 3 ಲಕ್ಷ ರೂಪಾಯಿ ಒಡವೆ ಈಗ ತಿಂಗಳಲ್ಲಿ ಕಳ್ತನ ಆಗ್ಬಿಡ್ತು ಸ್ವಾಮಿ ಮನೇಲಿ. ಇದು ಮೊದಲ ಬಾರಿ ಅಲ್ಲ, ಇದಕ್ಕೆ ಮೊದಲು ಕೂಡ ಹಲವಾರು ವಿಚಾರಗಳಲ್ಲಿ ದುಡ್ಡು, ಧನ, ಹೆಸರು, ಮಾನ, ಅಪಮಾನಗಳು ಇವೆಲ್ಲವೂ ಆಗಿರ್ತಕ್ಕಂಥದ್ದು. ಒಂಥರ ಏನೋ ಭೀತಿ, ಏನೋ ಸಂಕಟ, ಏನೋ ಭಯ, ಏನೋ ಆತಂಕ, ಏನೋ ಆಗ್ಬಿಡುತ್ತೆ, ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ, ಈ ಥರ ಏನಾದರೂ ಒಂದು ಸಮಸ್ಯೆಗಳು ಈ ಕುಟುಂಬದಲ್ಲಿ ಮೇಲಿಂದ ಮೇಲೆ ಆಗುತ್ತಲೇ ಇರತಕ್ಕಂಥ ಒಂದು ಭಾವ. ಹೌದು ಅಲ್ವೋ? ಹೌದು ಸ್ವಾಮಿ, ಹೌದು. ಸರಿ, ಯಾರು ತುಂಬ ಚೆನ್ನಾಗಿ ಪರಿಚಯವಿರುವ, ಆತ್ಮೀಯರಾಗಿರುವ ಕುಟುಂಬದ ಸದಸ್ಯರಲ್ಲಿಯೇ, ಒಡ ಹುಟ್ಟಿದವರಲ್ಲಿಯೇ ಗೊತ್ತಿರತಕ್ಕಂಥವರಿಗೆ ಈ ಒಂದು ವಿಚಾರ, ಕಳ್ಳತನದ ವಿಚಾರ ಗೊತ್ತಿರಬೇಕು ಅನ್ನತಕ್ಕಂಥದ್ದು ತೋರಿಸ್ತಿದೆ. ಹೌದು ಸ್ವಾಮಿ. 3, 6ಕ್ಕೆ ಅಧಿಪತಿ ಕಳ್ಳತನ ಆಗಿದೆ, ಕಳೆದೋಗಿದೆ ಅಂತ ಹೇಳಿದ್ರೇನೆ 3ನೇ ಮನೆ, 6ನೇ ಮನೆ ನೋಡ್ತೇವೆ. ಆ 6ನೇ ಮನೆ ಎಲ್ಲಿದ್ದಾನೆ ಅಂತ ನೋಡ್ತೇವೆ. ಗುರುಕೇತುವಿನಾಗಿ ಅಷ್ಟಮದಲ್ಲಿ ಕುಳಿತು ಬಿಟ್ಟಿದೆ. ಲಗ್ನದಲ್ಲಿ ಶನಿ. ನಿಮ್ಮ ಬೇಜವಾಬ್ದಾರಿಯಿಂದಲೇ ಯಾರು ಸರಿಯಾಗಿ ಬೀಗ ಹಾಕಿಲ್ಲ, ಇಲ್ಲ ಮರೆತು ಬಿಟ್ರಿ, ಇಲ್ಲ ಏನೋ ಒಂದು ಎಡವಟ್ಟು, ಏನೂ ಆಗೋದಿಲ್ಲ ಬಿಡು, ನಮ್ಮವ್ರ ತಾನೇ ಬರ್ತಿದ್ದಾರೆ ಹೋಗ್ತಿದ್ದಾರೆ ಅನ್ನತಕ್ಕಂಥದ್ರಲ್ಲೇ ನಡೆದಿರ್ತಕ್ಕಂಥ ಭಾವ ಇದು. ಹೌದು ಅಲ್ವೋ? 100%. ಇದು ಗೊತ್ತಿರುವವರ ಹತ್ರನೇ ಇರ್ತಕ್ಕಂಥ ಒಂದು ಭಾವ ಸ್ವಾಮಿ. ನಿಧಾನವಾಗಿ ಮಾತಾಡಿ ಏನಾದರೂ ಒಂದು ಕಂಪ್ಲೇಂಟ್ ಕೊಡ್ತೇವೆ ಅಂತ ಬೆದರಿಸಿ ಏನಾದರೂ ಒಂದು ವಾಪಸ್ ಈಸ್ಕೊಳ್ಳಿಕ್ಕೆ ಆಗುತ್ತೆ. ಆದರೆ ನೀವು ಸ್ವಲ್ಪ ಹಿಂದೇಟು ಕೂಡ ಹಾಕ್ತೀರಾ. ದುಡ್ಡು ಹೋದರೆ ಹೋಗಲಿ, ಈ ಥರ ಪೊಲೀಸ್ ಸ್ಟೇಷನ್ನು ಅದು ಇದು ಅಂತ ಹೋದರೆ ಅವ್ರೇನು ಅನ್ಕೋತಾರೋ, ಸಂಬಂಧಗಳು ಮುರಿಯುತ್ತಾ, ಬಾಂಧವ್ಯ ಮುರಿಯುತ್ತಾ. ಇದು ಬಾಂಧವ್ಯ ಬೇಕಾ, ದುಡ್ಡು ಬೇಕಾ, ಬಾಂಧವ್ಯ ಬೇಕಾ, ಈ ಒಂದು ಬಂಗಾರ ಬೇಕಾ ಅನ್ನತಕ್ಕಂಥ ಒಂದು ಕನ್ಫ್ಯೂಷನ್ ಅಲ್ಲೂ ಇದ್ದೀರಾ ಅಂತಕ್ಕಂಥದ್ದು ತೋರಿಸ್ತಿದೆ. ಹೌದಾ ಸ್ವಾಮಿ? ಸ್ವಾಮಿ ಏನಿಲ್ಲ, ಕಂಪ್ಲೇಂಟ್ ಆಗಿ ಕಂಪ್ಲೇಂಟ್ ಕೊಟ್ರು, ಅವರು ಕಳ್ಳರು ನಿಲ್ಸ್ಕೊಂಡ್ ಬಂದ್ರು. ನಮ್ಮ ಯಾರಿಲ್ಲ, ನಮ್ಮ ಹೆಂಡತಿ ಹಕ್ಕನ ಮಗನೇ. ಹಂಗಾಗಿ ನಮ್ಗೆ ಡೌಟ್ ಇತ್ತು, ಅವರೇ ಮನೆಗ್ ಬಂದ್ ಹೋಗಿತ್ತು ಅವರೇನೆ. ಮತ್ತೆ ಹೆಂಡತಿ ತಂಗಿ ಗಂಡ ಒಬ್ರು. ಸರಿ, ಹಂಗಾಗಿ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟು 2.5 ತಿಂಗಳಾಯ್ತು. ಕರ್ಕೊಬಂದು ಹೊಡೆದು ಬಡ್ದು ಕಳಿಸ್ತು, ಅವರಲ್ಲ ಬೇರೆಯವ್ರು ಹಿಡಿತೀವಿ ಅಂತ ನಮ್ಗೆ ಸಮಾಧಾನ ಹೇಳ್ತವ್ರಿ. ಖಂಡಿತ ಅವರುಗಳಲ್ಲಿಯೇ ಆಗಿರ್ತಕ್ಕಂಥದ್ದು ಅದು. ಈ ಒಂದು ಬಾಂಧವ್ಯನೂ ಮುರಿತಕ್ಕಂಥ ಒಂದು ಭಾವ. ಏನೋ ಮಾಡ್ಲಿಕ್ಕೆ ಆಗೋದಿಲ್ಲ, ನೋವು ತಿನ್ನತಕ್ಕಂಥದ್ದಂತೂ ನಿಶ್ಚಿತ. ಆದ್ರೂ ಈ ಬಂದಾಗ ಈ ಒಂದು ಆಗಸ್ಟ್ ಒಂದು 25-26 ನಂತರ ಒಂದು ಸಣ್ಣ ಕದಲಿಕೆ ಆಗ್ತಕ್ಕಂಥದ್ದಾಗುತ್ತೆ. ಒಂದು ಕೆಲಸ ಮಾಡಿ, ವಿದ್ಯಾರಣ್ಯಪುರದ ಹತ್ರ ಒಂದು ದುರ್ಗಾ ದೇವಸ್ಥಾನ ಇದೆ. ಯಾವಾಗಾದ್ರೂ ಅಮಾವಾಸ್ಯೆಗಳಲ್ಲಿ ನೀವು ನಿಮ್ಮ ಪತ್ನಿ, ಇದು ಆರಂಭ, ಜ್ಞಾಪಕ ಇಟ್ಕೊಳ್ಳಿ. ಇನ್ನಷ್ಟು ನಿಮ್ಮ ಮನೆಯಲ್ಲಿ ಏರುಪೇರುಗಳು, ಮಾತುಕತೆಗಳು, ಜಟಾಪಟಿಗಳು, ಜಗಳಗಳು, ಏನಾದರೂ ಅನಾಹುತಗಳಾಗ್ತಕ್ಕಂಥದ್ದು ಆಗ್ಬಿಡುತ್ತೆ. ದಯವಿಟ್ಟು ಹೋಗ್ಬಿಟ್ಟು ಆ ಒಂದು ಹೋಮ ಮಾಡ್ತಾರೆ, ಪ್ರತ್ಯಂಗಿರ ಹೋಮ ಅಂತಕ್ಕಂಥದ್ದು. ಆಯಿತು ಅಂದರೆ ಒಂದು 3 ತಿಂಗಳಿಗೊಂದ್ಸಲಿ
ಆದರೂ ಒಂದು 6 ತಿಂಗಳಿಗೊಂದ್ಸಲಿ ಆದರೂ ಹೋಗಿ ಕುಳಿತು ಬನ್ನಿ. ಸಾಮೂಹಿಕವಾಗಿ ಮಾಡ್ತಾರೆ. ಏನಂತ ಒಂದು ದುಡ್ಡು ಖರ್ಚಾಗೋದಿಲ್ಲ, ನಿಮಗೆ ಒಳ್ಳೇದಾಗುತ್ತೆ. ಹೋಗ್ಬನ್ನಿ. ಗುರುಜಿ, ಖಂಡಿತವಾಗ್ಲೂ ಪಾಪ ಆದಷ್ಟು ಬೇಗ ಅವರಿಗೆ ಹಣ ವಾಪಸ್ ದೊರಕಲಿ ಅಂತ ನಾವು ಆಶಿಸ್ತೀವಿ. ಈಗೇನ್ ತಿಳಿಸ್ತಾ ಇದ್ದೀರಾ ಗುರುಜಿ? ರಾಶಿ ಫಲ ಅತಿ ಮುಖ್ಯವಾಗಿ ಈ ಒಂದು ವೃಶ್ಚಿಕ ರಾಶಿಗೆ ಇವತ್ತು 11ನೇ ಮನೆಯಲ್ಲಿರ್ತಕ್ಕಂಥ ಚಂದ್ರ ಭಾಗ್ಯಮೇ ಲಾಭಸ್ಥಾನ, ತುಂಬ ಒಳ್ಳೆಯದು, ತೊಂದರೆ ಏನಿಲ್ಲ. ಆದರೆ ಸ್ವಲ್ಪ ತಂದೆ ವಿಚಾರ, ಮಕ್ಕಳ ವಿಚಾರ, ಮೊಮ್ಮಕ್ಕಳ ವಿಚಾರ, ಏನಾದರೂ ಕಿರಿಕಿರಿ ಗಡಿಬಿಡಿ ಆಗ್ತಕ್ಕಂಥ, ತಾಯಿ ಆರೋಗ್ಯದಲ್ಲಿ ದಿಢೀರಂತ ಕದಲಿಕೆ, ನಿಮ್ಮ ಮನಸ್ಸಿಗೆ ಏನೋ ಒಂದು ಡಿಪ್ರೆಷನ್, ಒಂಚೂರು ವಿಪರೀತ ಒರಟುತನ, ಕೋಪ ಈ ಥರ ಅನಿಸಿದ್ರು ಕೂಡ ಒಂಥರ ಏನೋ ಆನೆ ಬಲ ನುಗ್ಗಿದಾಗೆ ಚೆನ್ನಾಗಿದೆ. ಏನಾದರೂ ಒಂದು ಸಾಧನೆ ಮಾಡ್ಕೋಬೇಕು, ಹೊಸದೊಂದು ಆರಂಭ ಮಾಡ್ಕೋಬೇಕು, ಹೊಸ ಉದ್ಯೋಗ, ಹೊಸ ಕಾರ್ಯ, ಹೊಸ ಬಿಸ್ನೆಸ್ ಹಚ್ಚೆ ಇಟ್ಟು ನೋಡಿ, ಅದ್ಭುತವಾಗಿರ್ತಕ್ಕಂಥದ್ದಾಗುತ್ತೆ ಇವತ್ತು. ಧನುರ್ ರಾಶಿ, ಉದ್ಯೋಗದಲ್ಲಿ ಪ್ರಶಂಸೆ, ಹೆಸರು, ಕೀರ್ತಿ, ಲಾಭ ಇದೆಲ್ಲವನ್ನ ನೋಡ್ತೀರಾ. ಉದ್ಯೋಗದಲ್ಲಿ ಬಡ್ತಿ ಆಗ್ತಕ್ಕಂಥದ್ದು, ಸ್ವಂತ ವ್ಯಾಪಾರ ವ್ಯವಹಾರಗಳಲ್ಲಿ ವಿಶೇಷವಾದಂಥ ಲಾಭ ಆಗ್ತಕ್ಕಂಥದ್ದಾಗುತ್ತೆ. ದಿಢೀರ್ ಧನ ಲಾಭ, ದಿಢೀರ್ ಅಂತ ಹೇಳಿಬಿಟ್ಟು ಮೇಲ್ಮಟ್ಟದ ಒಂದು ಪೊಸಿಷನು, ಪ್ರಮೋಷನ್ ಹುಡ್ಕೊಂಡು ಬರ್ತಕ್ಕಂಥದ್ದು ಇರುತ್ತೆ. ಮಕರ ರಾಶಿಯವ್ರಿಗೆ ಸ್ವಲ್ಪ ಇವತ್ತು ಕುಟುಂಬ, ತಂದೆ ತಾಯಿ, ಆರೋಗ್ಯ, ಮನಸ್ಥಿತಿ ಏನಾದರೂ ಒಂದು ಕಿರಿಕಿರಿಯ ಭಾವ ಅನ್ನಿಸ್ತಕ್ಕಂಥದ್ದಾಗುತ್ತೆ, ಎಚ್ಚರಿಕೆ. ಕುಂಭರಾಶಿಯವರಿಗೆ ಸ್ವಲ್ಪ ಉಷ್ಣ ಬಾಧೆಯಿಂದ ನರಳತಕ್ಕಂಥದ್ದು, ಮಂಡಿ ನೋವು, ಸೊಂಟ ನೋವು, ಕುತ್ತಿಗೆ ನೋವು, ಕ್ರ್ಯಾಂಪಿಂಗ್ಸು, ವಿಪರೀತ ವಾಯು, ವಿಪರೀತ ಪಿತ್ತದ ಸಮಸ್ಯೆಗಳಿಂದ ಬಳಲ್ತಕ್ಕಂಥದ್ದು ಆಗುತ್ತೆ, ಎಚ್ಚರಿಕೆ. ಪ್ರಯಾಣಗಳು ನಿಷಿದ್ಧ. ನೀರು, ಕರೆಂಟ್ ಹತ್ರ ಸ್ವಲ್ಪ ಎಚ್ಚರಿಕೆ ಇರಿ. ಮೇಲಾಧಿಕಾರಿಗಳ ಹತ್ರನೂ ಸ್ವಲ್ಪ ಎಚ್ಚರಿಕೆಯಿಂದಿರಿ. ನೀವೇ ಮೇಲಾಧಿಕಾರಿ ಆಗಿದ್ರೆ ಸ್ವಲ್ಪ ಆತುರಕ್ಕೊಳಗಾಗ್ಬಿಡ್ತೀರಾ. ಸ್ವಲ್ಪ ಟೆನ್ಷನ್ನು, ಕಿರಿಕಿರಿ, ಬೆಳ್ಳಂಬೆಳಿಗ್ಗೆ ಏನೋ ಒಂದು ಕಾರ್ಯಗಳು ನಿಮ್ಮ ಕೆಳಗಿನವ್ರು ಸರಿಯಾಗಿ ಮಾಡಿರೋದಿಲ್ಲ, ಅದು ಯಾಕೋ ಮೈಂಡ್ ಅಪ್ಸೆಟ್ ಆಗೋ ಥರ ಬದಲಾವಣೆಗಳಾಗ್ತಕ್ಕಂಥದ್ದಾಗುತ್ತೆ, ಎಚ್ಚರಿಕೆ. ಮೀನರಾಶಿ, ನಿಮಗೇನಾದರೂ ಅಪೆಂಡಿಸ್ ಅಲ್ಸರ್ ಪ್ರಾಬ್ಲಮ್ ಏನಾದರೂ ಇದ್ದರೆ, ಈ ಪೈಲ್ಸ್ ಪ್ರಾಬ್ಲಮ್, ಮೂಲವ್ಯಾಧಿ ಸಮಸ್ಯೆಗಳೇನಾದರೂ ಇದ್ದರೆ ಸ್ವಲ್ಪ ಎಚ್ಚರಿಕೆಯಿಂದ ನಿಭಾಯಿಸ್ಕೊಳ್ತಕ್ಕಂಥದ್ದು ನೋಡ್ಕೊಳ್ಳಿ. ಆದಷ್ಟು ಉಷ್ಣವಾಗಿರತಕ್ಕಂಥ ವಸ್ತುಗಳನ್ನು ಹೆಚ್ಚಾಗಿ ಬಳಸಬೇಡಿ. ಮಾತುಕತೆ, ಪಾಲುದಾರಿಕೆ, ಹೊಸ ವ್ಯಾಪಾರ, ಹೊಸ ಒಪ್ಪಂದ ಒಳ್ಳೆಯದಲ್ಲ. ಯಾಕಂದರೆ ಸೂರ್ಯಭಾವದಲ್ಲಿದ್ದಾನೆ ಚಂದ್ರ, ನಷ್ಟ. 6ನೇ ಮನೆಯವನು ತೊಂದರೆ ಮಾಡೋವನು, ಅವನೋಗಿ 7ನೇ ಮನೇಲಿ ಕುಳಿತಿದ್ದಾನಂದರೆ ಅದು ಸಂಗಾತಿ, ಪಾಲುದಾರಿಕೆ, ಮಾತುಕತೆ, ವ್ಯವಹಾರ, ಒಪ್ಪಂದ ಇದೆಲ್ಲ ನಡೀತಕ್ಕಂಥ ಒಂದು ಸಂಬಂಧಪಟ್ಟಂಥ ಒಂದು ಮನೆ ಅದು. ಸೊ ಅಲ್ಲೇನೋ ಪೆಟ್ಟು ಹಾಕ್ಬಿಡುತ್ತೆ. ಸೊ ಇಟ್ಸ್ ನಾಟ್ ಎ ಗುಡ್ ಡೇ ಫಾರ್ ದೋಸ್ ಥಿಂಗ್ಸ್. ಅಂತಹ ಒಂದು ವಿಚಾರಗಳಿಗೆ ಒಳ್ಳೆಯ ದಿನವಲ್ಲ. ಹಾಗೆ ಸಂಗಾತಿ ಹತ್ರ ಇವತ್ತು ಅಂತಕ್ಕಂಥದ್ದು ಏನೋ ಒಂದು ಬೆರೆಸಿನ ಮಾತು ಆಗಿಬಿಡುತ್ತೆ, ಎಚ್ಚರಿಕೆ. ಇದಿಷ್ಟು ದ್ವಾದಶ ರಾಶಿಗಳ ಫಲಾನುಫಲ. ಎಲ್ಲರಿಗೂ ಒಳ್ಳೆಯದಾಗ. ಗುರುಜಿ, ನೀವು ಕಾರ್ಯಕ್ರಮದ ಪ್ರಾರಂಭದಲ್ಲೇ ಒಂದು ವಿಶೇಷವಾದ ಮನೆಮದ್ದನ್ನ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಿದ್ರಿ, ಏನ್ ಗುರುಜಿ ಅದು? ಅದನ್ನ ಬರ್ಮುಡಾ ಗ್ರಾಸ್ ಅಂತ ಹೇಳ್ತಾರೆ. ಇಂಗ್ಲಿಷಲ್ಲಿ ಧೂಬ್ ಗ್ರಾಸ್ ಅಂತ ಕೂಡ ಹೇಳ್ತಾರೆ. ಕ್ರೀಪಿಂಗ್ ಗ್ರಾಸ್ ಅಂತಕ್ಕಂಥ ಮಾತು ಹೇಳ್ತಾರೆ. ತೆಲುಗಿನಲ್ಲಿ ಅರುಗಂಪುಲ್ಲು ಅಂತಕ್ಕಂಥದ್ದು, ತಮಿಳಿನಲ್ಲಿ ಹರಿವಾಳಿ ಇಲ್ಲ ಗರಿಕ ಅನ್ನತಕ್ಕಂಥ ಮಾತು ಕೂಡ ಹೇಳ್ತಕ್ಕಂಥದ್ದು, ಸಂಸ್ಕೃತದಲ್ಲಿ ದೂರ್ವ, ಹರಿತಾಳಿ ಅಂತಕ್ಕಂಥದ್ದು. ಅಂದರೆ ಅಂಬಟ್ಟೆ ಅಂದರೆ ಇನ್ನೇನು ಅಲ್ಲ, ಗರಿಕೆ ಹುಲ್ಲು ಅನ್ನತಕ್ಕಂಥದ್ದು ಅಷ್ಟೇ. ತುಂಬ ಸಿಂಪಲ್. ಈ ಒಂದು ಗರಿಕೆ ಹುಲ್ಲಿನ ತುಂಬ ವಿಶೇಷ ಏನಪ್ಪ ಅಂದರೆ, ಒಂದು ಹಿಡಿ ಗರಿಕೆ ಹುಲ್ಲು ಬುಡದ ಸಮೇತ ಕಿತ್ಕೊಬಂದು ಚೆನ್ನಾಗಿ ತೊಳೆದು ಬಿಟ್ಟು ಒಂದು 2 ಲೀಟ್ರ್ ನೀರಿನಲ್ಲಿ ಹಾಕ್ಬಿಟ್ಟು ಮೀಡಿಯಮ್ ಇದನ್ನೆಲ್ಲ ಮಾಡಬೇಕಾದ್ರೆ ಒಂದು ಜ್ಞಾಪಕ ಇಟ್ಕೊಳ್ಳಿ. ಗುರೂಜಿ ಹೇಳಿದ್ರು ನಾವು ಮಾಡಿಬಿಡ್ತೀವಿ ಅಂತ ಮಾಡೋದಲ್ಲ. ಅದರಲ್ಲಿ ಕೆಲವೊಂದು ನಿಯಮನೂ ಇರುತ್ತೆ. ಅತಿ ಮುಖ್ಯವಾಗಿ ಈ ಪುಷ್ಯ ನಕ್ಷತ್ರ, ವಿಶಾಖ ನಕ್ಷತ್ರ, ಶತಭಿಷ ನಕ್ಷತ್ರ, ಶ್ರವಣ ನಕ್ಷತ್ರ, ರೋಹಿಣಿ ನಕ್ಷತ್ರ, ಹಸ್ತ ನಕ್ಷತ್ರ, ಇಂಥ ಒಂದು ನಕ್ಷತ್ರಗಳ ಭಾವದಲ್ಲಿ ಏನಾದರೂ ತಂದು ಮಾಡಿಕೊಂಡ್ರೆ ಮನೆ ಮದ್ದು, ನಾಟಿ ವೈದ್ಯ ತುಂಬ ಬೇಗ ಕೈ ಹಿಡಿಯುತ್ತೆ. ಇವಾಗ ನಿಮ್ಗೆ ಹೊಟ್ಟೆ ತುಂಬಿದೆ ಅಂತ ಇಟ್ಕೊಳ್ಳಿ, ಯಾರೋ ಊಟ ತಂದು ಕೊಟ್ಟರೆ ಬೇಡ ಸಾರ್ ಅಂತ ಹೇಳಿಬಿಡ್ತೇವೆ. ಹೊಟ್ಟೆ ತುಂಬಿದೆ, ನಮಗೆ ಬೇಕು ಅನ್ಸಲ್ಲ, ಏನು ಕೊಟ್ಟರು ಬೇಡ ಅಂತೀವಿ. ಹಾಗೆ ತುಂಬ ಹಸಿವೆ ಆಗಿದೆ ಅಂತ ಇಟ್ಕೊಳ್ಳಿ, ತುಂಬ ಬಾ ಅಂತ ಅಂಬಲಿ ಕೊಟ್ಟರು, ಗಂಜಿ ಕೊಟ್ಟರು, ಏನು ಕೊಟ್ಟರು, ಒಣಕಲ್ ರೊಟ್ಟಿ ಕೊಟ್ಟು ತಿಂದ್ಬಿಟ್ಟು ಶಿವಯ್ಯ 100 ವರ್ಷ ಬದುಕೊಳ್ಳಯ್ಯ ಅಂತ ಹೇಳಿಬಿಡ್ತೇವೆ. ಹೌದಲ್ವೋ? ಸೊ ಹಾಗೆ ಕೆಲವೊಂದು ಸಂದರ್ಭದಲ್ಲಿ ಮಾಡಿಕೊಳ್ಳತಕ್ಕಂಥದ್ದು ಬೇಗ ಫಲವೃದ್ಧಿ. ಸೊ ಇಂಥ ಒಂದು ನಕ್ಷತ್ರಗಳ ದಿನ ಆದಷ್ಟು ಮಣ್ಣಿನ ಮಡಿಕೆನಲ್ಲಿ ಮಾಡ್ಕೊಳ್ಳಿ. ಎಲ್ಲಾದರೂ ಮಣ್ಣಿನ ಮಡಿಕೆ ಸಿಗ್ತವೆ. ಸಿಟಿ ಕಡೆ ಸ್ವಲ್ಪ ಕಷ್ಟ ಹುಡುಕ್ಬೇಕಾಗುತ್ತೆ. ಅದನ್ನು
ಸೌದೆ ಒಲೆನಲ್ಲಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಗುರೂಜಿ ಹೇಳಿದ್ರು ಅಂತ ಗ್ಯಾಸ್ ಸ್ಟವ್ಗಿಂತ ಏನಾದರೂ ಈ ಒಂದು ಸೌದೆ ಒಲೆನಲ್ಲಿ ಎಲ್ಲಾದರೂ ಪುಟ್ಟದಾಗಿ ಹಳ್ಳಿ ಕಡೆ ಯಾವಾಗಾದ್ರೂ ಹೋದಾಗ ಈ ಥರದ್ದು ಮಾಡಿಟ್ಕೊಂಡು ಮನೆಯಲ್ಲಿ ಇಟ್ಕೊಳ್ಳಿ. ತುಂಬ ವಿಶೇಷವಾದಂಥ ರಾಮಬಾಣ ಆಗ್ತಕ್ಕಂಥದ್ದು. 2 ಲೀಟರ್ ನೀರಿನಲ್ಲಿ ಚೆನ್ನಾಗಿ ಕಾಯಿಸ್ಕೊಳ್ಳಿ. ಈ ಒಂದು ಬೇರನ್ನು ಹಾಕಿಬಿಟ್ಟು ಬುಡದ ಸಮೇತ ತೊಗೊಬಂದು ತೊಳೆದಿಟ್ಕೋಬೇಕು. ಯಾಕಂದರೆ ಮಣ್ಣೆಲ್ಲ ಆಗಿರುತ್ತೆ, ಜ್ಞಾಪಕ ಇಟ್ಕೊಳ್ಳಿ. ಹಾಕ್ಬಿಟ್ಟು ಮಡಿಕೆನಲ್ಲಿ ಹಾಕಿ ಚೆನ್ನಾಗಿ ಕಾಯಿಸ್ಕೊಂಡು ಅದು ಹೆಚ್ಚು ಕಡಿಮೆ ಒಂದು 1/4 ಲೀಟ್ರಿಂದ ಅರ್ಧ ಲೀಟ್ರ್ ಒಳಗಡೆ ಬಂದರೆ ತುಂಬ ತುಂಬ ಒಳ್ಳೆಯದು. ಅದಕ್ಕೆ ಆ ಒಂದು ಮಟ್ಟಕ್ಕೆ ಬಂದಾಗ ಸ್ವಲ್ಪ ಒಂದು 1/4 ಲೀಟ್ರು ಹಾಲು ಹಾಕಿ. ಆಮೇಲೆ ಹಸುವಿನ ಹಾಲು ಹಾಕಿದ್ರೆ ತುಂಬ ಶ್ರೇಷ್ಠ. ಕಪ್ಪು ಹಸುವಿನ ಹಾಲು ಹಾಕಿದ್ರೆ ಇನ್ನೂ ವಿಶೇಷ ಶ್ರೇಷ್ಠ. ನೋಡಿ, ಹಾಲು ಹಾಲೇ, ಅಮ್ಮ ಅಮ್ಮನೇ ಜ್ಞಾಪಕ ಇಟ್ಕೊಳ್ಳಿ. ನಮ್ಮ ಸುತ್ತಮುತ್ತಲು ಕಪ್ಪಗಿರೋರು ನಾವು ಹಿಂಗೆ ನೋಡ್ತೇವೆ, ಅದೇನಿದೀವಿ ನಿಂಗೆ ಕಪ್ಪಗಿದ್ದಾನೆ ಅಂತ. ಸ್ವಲ್ಪ ಬೆಳಗಿರೋರಾದರೆ ವಾ ಎಷ್ಟು ಚೆನ್ನಾಗಿದ್ದಾಳೆ ಹುಡುಗಿ, ಬೆಳ್ಳಕ್ಕೆ ಒಳ್ಳೆ ದಂತದ ಬೊಂಬೆ ಅಂತೆಲ್ಲ ಮಾತಾಡ್ಕೋತಾರೆ. ಹೌದಲ್ವೋ? ಅದೆಲ್ಲೋ ಮನಸ್ಸಿನಲ್ಲಿ ಇರ್ತಕ್ಕಂಥ ಒಂದು ಭಾವ ಅಷ್ಟೇ. ಆದರೆ ಆಯುರ್ವೇದಿಕದಲ್ಲಿ ಕಪ್ಪು ಹಸುವಿಗೆ ತನ್ನದೇ ಆದಂಥ ಒಂದು ವಿಶೇಷತೆಗಳಿರುತ್ತೆ ಅನ್ನತಕ್ಕಂಥ ಮಾತು ಹೆಚ್ಚಾಗಿ ಹೇಳಿಸ್ತಾರೆ. ಸೊ ಈ ಒಂದು 2 ಲೀಟ್ರ್ ಆ ಒಂದು ನೀರಿನಲ್ಲಿ ಕುದಿಸ್ತಿರ್ಬೇಕಾದ್ರೆ ಅದೊಂದು ಅರ್ಧ ಲೀಟ್ರಿಗೆ ಬಂದಿದೆ ಕುದುದು ಅಂದಾಗ ಒಂದು 1/4 ಲೀಟ್ರ್ ಹಾಲು, ಹಸುವಿನ ಹಾಲು ತಗೊಂಡು ಅದಕ್ಕೆ ತಕ್ಕಂತೆ ನಾಟಿ ಬೆಲ್ಲ ಇಲ್ಲ ತಾಟಿ ಬೆಲ್ಲ ಅಂತ ಹೇಳ್ತಾರೆ. ಒಂಥರ ಚಪ್ಪಟೆ ಆಕಾರದಲ್ಲಿ ಗಂದಿಗೆ ಅಂಗಡಿಗಳಲ್ಲಿ ಮಾಡ್ತಾರೆ. ತುಂಬ ಸಿಹಿ ಜಾಸ್ತಿ ಅದು ತಿನ್ನೋಕ್ಕಾಗಲ್ಲ. ಸಾಮಾನ್ಯದ ಬೆಲ್ಲವನ್ನು ತಿನ್ಬೋದು. ತಾಟಿ ಬೆಲ್ಲ ಒಂಥರ ಒಗರು ಕೂಡ ಒಡೆದು ಬಿಡುತ್ತೆ. ಆ ತಾಟಿ ಬೆಲ್ಲ ತಗೊಬಂದು ಹಾಕಿ ಕಾಯಿಸ್ಕೋಬೇಕಾಗುತ್ತೆ. ಅದನ್ನು ಪಾಕದ ಥರ ಮಾಡಿಟ್ಕೊಂಡು ಒಂದು ಬಾಟ್ಲಲ್ಲಿ ಹಾಕಿಟ್ಕೋಬೇಕು. ಡೈಲಿ ಬೆಳಿಗ್ಗೆ ಸಂಜೆ ಕುಡಿತಾ ಇರೋದ್ರಿಂದ ಈ ಕಿಡ್ನಿಯಲ್ಲಿರ್ತಕ್ಕಂಥ ಸ್ಟೋನ್ ಪ್ರಾಬ್ಲಮ್, ಕಿಡ್ನಿ ಸರಿಯಾಗಿ ಫಂಕ್ಷನ್ ಆಗ್ತಿಲ್ಲ, ಈ ಜಾಂಡಿಸ್ ಪ್ರಾಬ್ಲಮ್ಸ್ ಆಗಿದೆ, ಕರುಳಿನಲ್ಲಿ ಸಮಸ್ಯೆ ಇದೆ, ಇಂಟೆಸ್ಟೈನ್ ಪ್ರಾಬ್ಲಮ್ಸ್ ಇದೆ, ಮೋಷನ್ ಪ್ರಾಬ್ಲಮ್ ಇದೆ, ಅತಿಸಾರ ಪ್ರಾಬ್ಲಮ್ಸ್ ಆಗ್ತಿದೆ. ಸಿವಿಯರ್ ಕೆಲವರಿಗೆ ತಿಂದಿದ ತಕ್ಷಣ ಟಾಯ್ಲೆಟ್ ಕೊಡಬೇಕು, ಒಳ್ಳೆ ಪೈಪಲ್ಲಿ ಹೋದಂಗೆ ಹೋಯ್ತಾ ಇರ್ತಾರೆ, ಸುಡು 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 ಅಂತ. ಅತಿಸಾರ ಸಮಸ್ಯೆ ಅಂದರೆ ಲೂಸ್ ಮೋಷನ್ ಪ್ರಾಬ್ಲಮ್. ದಿನಕ್ಕೊಂದು 3-4 ಸಲ ಹೋಗ್ತಿರ್ತಕ್ಕಂಥ ಹೊಟ್ಟೆ ನುಲಿಯುತ್ತೆ ಗುರುಗಳೇ, ಯಾಕೋ ಹೆಂಡಾಕ್ಬಿಡುತ್ತೆ ಗುರುಗಳೇ ಅನ್ನತಕ್ಕಂಥವ್ರು ಕೂಡ ಇದೊಂದು ರಾಮಬಾಣ ವಿಶೇಷವಾಗಿ. ಹಾಗೆ ಇದು 14ರಿಂದ ಒಂದು 48 ದಿನ ಸರಿಯಾಗಿ ಶುಕ್ರ ನಕ್ಷತ್ರಗಳ ದಿನಗಳಿಂದ ಆರಂಭ ಮಾಡಿಕೊಂಡ್ರೆ ಪುಪಾ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರ, ಭರಣಿ ನಕ್ಷತ್ರಗಳ ದಿನಗಳಿಂದ ಇನ್ನೊಂದು ನಕ್ಷತ್ರ ಶುಕ್ರ ನಕ್ಷತ್ರ ಬರೋವರೆಗೂ ತಗೋಬೇಕಾಗುತ್ತೆ. ತಗೊಂಡ್ರೆ ಮದುವೆ ಆಗಿರ್ತಕ್ಕಂಥವರಿಗೆ, ಅದರಲ್ಲೂ ಹುಡುಗರಿಗೆ ವಿಶೇಷವಾದಂಥ ವೀರ್ಯವೃದ್ಧಿ. ಯಾಕೋ ಅನಿಮಿಕ್ ಪೇಷಂಟ್ಸ್ ಅಂತ ಮಾತಾಡ್ಕೋತವ್ರು, ಆಗ್ತಾನೇ ಇಲ್ಲ, ಬೆಳೆಸ್ಕೊಬಿಟ್ಟಿದ್ದಾರೆ ಅನ್ನತಕ್ಕಂಥವ್ರಿಗೂ ಕೂಡ ವಿಶೇಷವಾದಂಥ ಮನೆಮದ್ದಾಗ್ತಕ್ಕಂಥದ್ದು ಆಗುತ್ತೆ. ಹಾಗೆ ಇದು ಒಂದು ರೀತಿ ಈ ಕಿಡ್ನಿ ಸ್ಟೋನ್ ಪ್ರಾಬ್ಲಮ್ಗೂ ಕೂಡ ರಾಮಬಾಣ. ಅದರಲ್ಲೂ ಮೂತ್ರ ತಡೆ ಸಮಸ್ಯೆ ಇರತಕ್ಕಂಥವರಿಗೆ, ಯೂರಿನರಿ ಇನ್ಫೆಕ್ಷನ್ಸ್ ಇರತಕ್ಕಂಥವ್ರಿಗೆ ತುಂಬ ದೊಡ್ಡ ರಾಮಬಾಣ. ಇದನ್ನು ಮನೆಯಲ್ಲಿ ತಪ್ಪದೆ, ಚಾಚು ತಪ್ಪದೆ ಪ್ರಯತ್ನ ಮಾಡಿ ನೋಡಿ. ನಾನು ಹೇಳಿದಾಗೆ ಮಾಡ್ಕೋಬೇಕು. ಮಣ್ಣಿನ ಮಡಿಕೆನಲ್ಲಿ ಆದಷ್ಟು ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಹಾಲು ಸಿಕ್ಕಿದ್ರೆ ತುಂಬ ಒಳ್ಳೆಯದು. ಹಾಲಿನಲ್ಲಿ ಕಾಯಿಸಿ ಹಾಕ್ಕೋಬೇಕು. ಇದೊಂದು ನೀರು ಕುದಿದು ಆ ಒಂದು ಅರ್ಧ ಲೀಟ್ರಿಗೆ ಬಂದಿದ್ದಾಗ ನೀವು ಒಂದು 1/4 ಲೀಟ್ರ್ ಹಾಲು ಹಾಕಿ ಇನ್ನೂ ಚೆನ್ನಾಗಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಒಂದಷ್ಟು ತಾಟಿ ಬೆಲ್ಲ ಹಾಕಿಬಿಟ್ಟು ಕುದಿಸ್ಕೊಂಡು ಅದನ್ನು ಒಂದು ಬಾಟ್ಲಲ್ಲಿ ಹಾಕಿಟ್ಕೋಬೇಕಾಗುತ್ತೆ. ಇದನ್ನು ಮಾಡ್ಕೊಳ್ಳಿ. ತುಂಬ ಇದು ಮಾಡ್ಕೊಳ್ಳೋದಲ್ಲದೆ ಒಂದು ಜ್ಞಾಪಕ ಇಟ್ಕೊಳ್ಳಿ, ನೀವು ಒಬ್ಬರೇ ಸೇವಿಸಬೇಡಿ, ಯಾರಿಗಾದ್ರೂ ಇಂಥ ಸಮಸ್ಯೆ ಇರೋರಿಗೂ ಕೊಡಿ. ಬೇಗ ಫಲವೃತ್ತಿ. ನಾವು ತಿನ್ನೋದಕ್ಕಿಂತ ಇನ್ನೊಬ್ಬರಿಗೆ ನಾವು ಸ್ವಲ್ಪ ತಗೊಂಡು ಎಲ್ಲವನ್ನ ಸ್ವಲ್ಪ ಹಂಚೋದ್ರಿಂದ ಇನ್ನೂ ಒಂದು ಮನಸ್ತೃಪ್ತಿ ಹೇಗಾಗುತ್ತೋ ಹಾಗೆ. ನಾವೊಬ್ಬರೇ ಚೆನ್ನಾಗಿರೋದಲ್ಲ, ಸಮಾಜದಲ್ಲಿ ನಾವೊಬ್ಬರೇ ಇಲ್ಲ, 100 ಸಾವಿರಾರು ಲಕ್ಷಾಂತರ ಜನ ಇದ್ದಾರೆ. ಎಲ್ಲೆಲ್ಲೂ ಡೆಂಗು ಕಾಯಿಲೆ, ಅದು ಇದು, ಶಕ್ತಿ ಇಲ್ಲ, ಶಕ್ತಿಹೀನತೆ, ಇದೆಲ್ಲ ಆಗ್ತಿರೋರಿಗೆ ಈ ಒಂದು ಡಯಟ್ ಮಾಡ್ತೀನಿ ಅನ್ನೋರಿಗೆ ರಾಮಬಾಣ ಇದು ಗರಿಕೆ ಹುಲ್ಲು. ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಆ ಗರಿಕೆ ಹುಲ್ಲನ್ನು ತಗೊಬಂದು ಚೆನ್ನಾಗಿ ತೊಳೆದ್ಬಿಟ್ಟು ಅದನ್ನು ಸ್ವಲ್ಪ ಹಾಲಿನಲ್ಲಿ, ಹಸುವಿನ ಹಾಲಿನಲ್ಲಿ ಹಾಕ್ಬಿಟ್ಟು ಮಿಕ್ಸಿ ಹೊಡೆದ್ಬಿಟ್ಟು ಸೋದಿಸ್ಕೊಬಿಟ್ಟು ಬೆಳಿಗ್ಗೆ 1 ಲೋಟ ಇದು ಒಂದಿಷ್ಟು ಹಾಲು ಒಂದಷ್ಟು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಒಂದಷ್ಟು ಕಲ್ಲು ಸಕ್ಕರೆ, ಇಷ್ಟೇ, 1-2 ಡ್ರಾಪ್ ಜೇನುತುಪ್ಪ, ಇಲ್ಲ ಒಂದು ಅರ್ಧ ಸ್ಪೂನ್ ಜೇನುತುಪ್ಪ, ಇಲ್ಲ 1 ಸ್ಪೂನ್ ಆದರೂ ಪರವಾಗಿಲ್ಲ. ಡಯಾಬಿಟಿಸ್ ಇರೋರು ಅದನ್ನು ಯೂಸ್ ಮಾಡಿಬಿಡಿ. ಅದನ್ನ ಇಲ್ದಿರೋದು ತೊಗೊಳ್ಳಿ, ಹಾಕ್ಬಿಟ್ಟು ಕಲಿಸ್ಬಿಟ್ಟು ಕುಡಿದು ನೋಡಿ. ಎಂಥ ವೀಕ್ ಇರೋನು ಕೂಡ, ಸಣ್ಣಕ್ಕಿರೋರು ಕೂಡ ಮದೋನ್ಮತ್ತ ಗಜಗಾಮಿನಿಗಳಾಗ್ಬಿಡ್ತೀರಾ ಹೆಣ್ಮಕ್ಳು.
ಸಣ್ಣಕ್ಕಿದ್ದಾಳೆ ಗುರುಗಳೇ ಯಾರೂ ಒಪ್ಕೋತಿಲ್ಲ, ತುಂಬ ದಪ್ಪಕ್ಕಿದ್ದಾಳೆ ಗುರುಗಳೇ ಯಾರೂ ಒಪ್ಕೋತಿಲ್ಲ. ಇದನ್ನ ಕುಡಿಸ್ ನೋಡಿ, ಅಬ್ಬಾ ಗರಿಕೆ ಹುಲ್ಲಿನ ಶಕ್ತಿ ಯಾವ ಮಟ್ಟಕ್ಕೆ ಅಂದ್ರೆ, ಆ ಗರಿಕೆ ಹುಲ್ಲಿನ ಬುಡದಲ್ಲಿರ್ತಕ್ಕಂಥ ಇರುವೆಗೆ 30 ಪಟ್ಟು ಬಲ, ತನ್ನ ತೂಕಕ್ಕಿಂತ 30 ಪಟ್ಟು ಬಲದ ತೂಕ ನೆತ್ತುತ್ತೆ ಅಂದ್ರೆ ನಾವು ಇನ್ನೆಷ್ಟು ಮಟ್ಟದ ಶಕ್ತಿಗೆ ಬರ್ಬೋದು ಯೋಚನೆ ಮಾಡಿ ನೋಡಿ. ಸೊ ಇದನ್ನ ಪ್ರಯತ್ನ ಮಾಡ್ತೀರಾ ಅಂತ ಅನ್ಕೋತೇನೆ. ಒಳ್ಳೇದಾಗ್ಲಿ. ಗುರುಜಿ, ಸರ್ವೇ ಸಾಮಾನ್ಯವಾಗಿ ಎಲ್ಲೆಲ್ಲೂ ದೊರಕ್ತಾ ಇರುತ್ತೆ ಗರಿಕೆ, ಆದ್ರೆ ಅದರ ವೈಶಿಷ್ಟ್ಯತೆ ಇಷ್ಟೊಂದಿದೆ ಅಂತ ನಮಗೆ ತಿಳಿದಿರ್ಲಿಲ್ಲ. ಅದನ್ನ ಎಷ್ಟು ಕರಾರುವಕ್ಕಾಗಿ ನಾವು ಉಪಯೋಗಿಸ್ಬೇಕು ಅಂತ ತಿಳಿಸ್ಕೊಟ್ಟಿದ್ದೀರಾ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಹೊರಡೋ ಹೊತ್ತಾಗ್ತಿದೆ. ಮತ್ತೆ ನಿಮ್ಮ ಭೇಟಿ ನಾಳೆಯ ಮಂಗಳವಾರದ ವಿಶೇಷ ಓಂಕಾರ ಕಾರ್ಯಕ್ರಮದಲ್ಲಿ ಅಂತ ಹೇಳ್ತಾ ಹೋಗ್ಬರೋದಾ? ನಮಸ್ಕಾರ. ಓಂ ಬ್ರಹ್ಮಾನಂದ ಓಂಕಾರ